ಆಚಾರ ಹಿಂದಿನ ಶ್ಲೋಕಗಳಲ್ಲಿ ಅಜಾಮನ ಉಪಾಖ್ಯಾನ ಹೇಳಿದ್ದ ಇದ್ದು ಅನಂತರ ಪ್ರಚೇತಸದ ಕಥೆಯನ್ನು ಹೇಳ್ತಾರೆ. ಪ್ರಚೇತಸು ಅಂದರೆ ಧ್ರುವನ ಸ್ವಯಂಭುವನ ವಂಶದಲ್ಲಿ ಧ್ರುವ ಬರ್ತಾನೆ. ಆ ಧ್ರುವನ ವಂಶದಲ್ಲಿ ಪ್ರಾಚೀನ ಬರಿ ಬರ್ತಾನೆ. ಪ್ರಾಚೀನ ಬರಿ ಮಕ್ಕಳು ಪ್ರಚೇತಸರು. ಆ ಪ್ರಚೇತಸರ ಮಗ ದಕ್ಷ ಪ್ರಜಾಪತಿ. ಆದ್ದರಿಂದ ಧ್ರುವನ ಕಥೆಯನ್ನು ಹೇಳಿದಾಗ ನೋಡಿ, ಪ್ರಚೇತಸರ ಯಜ್ಞದಲ್ಲಿ ನಾರದರು ಹೀಗೆ ಗಾನವನ್ನು ಮಾಡಬೇಕು ಅಂತ ಒಂದು ಮಾತು ಹೇಳಿದ್ದಾರೆ. ಅದಕ್ಕೆ ಸಂಬಂಧ ಧ್ರುವನ ವಂಶದಲ್ಲಿ ಬಂದ ಪ್ರಚೇತಸರ ಯಜ್ಞದಲ್ಲಿ ನಾರದರು ವಿಷ್ಣುವರ ಮಹಿಮೆಯನ್ನು ಗಾನ ಮಾಡ್ತಾ ಧ್ರುವನ ಮಹಿಮೆಯನ್ನು ಗಾನವನ್ನು ಮಾಡಬೇಕು ಅಂತ ಹೇಳಿದಾಗ ಪ್ರಚೇತಸರು ಯಾರು ಅಂತ ವಿಷಯ ಕೇಳ್ತಾರೆ. ಅದಕ್ಕೆ ವಂಶವನ್ನು ಹೇಳ್ಕೊಂಡು ಪ್ರಚೇತಸರ ಬಗ್ಗೆ ಹೇಳಿ ಆನಂತರ ಪ್ರಚೇತಸರಿಂದ ಪ್ರಾಚೀನ ಬಳಿಗೆ 10 ಜನ ಮಕ್ಕಳು ಪ್ರಚೇತಸರು ತಿರ್ಗಾ ತಂದೆ ಹೇಳಿದ್ರು, ನಮಗೆ ಬ್ರಹ್ಮದೇವರ ಆಜ್ಞೆ ಇದೆ, ಮದುವೆಯನ್ನು ಮಾಡಿಕೊಂಡು ಪ್ರಜೆಗಳನ್ನು ಪಡೆದು ಈ ಲೋಕಗಳನ್ನು ಪ್ರಜೆಗಳಿಂದ ತುಂಬಬೇಕು ಅಂತ. ಅದಕ್ಕೆ ಹೇಳಟ್ಟು ಪ್ರಚೇತಸರು 10 ಜನ ಅವರಂತ ಬಂದರು. 10 ಜನ ಕಾಡಿಗೆ ಹೋದರು. ಅಲ್ಲಿ ಹೋಗಿ ಸಮುದ್ರ ತೀರದಲ್ಲಿ ಹೋಗಿ ಎಷ್ಟು 10,000 ವರ್ಷ 10,000 ವರ್ಷ ತಪಸ್ಸು ಮಾಡಿದ್ರು. ಹೊತ್ತಿಗೆ ಎಲ್ಲ ಕಡೆಯಲ್ಲೂ ಕಾಡುಗಳಿತ್ತು. ಸಿಟ್ಟು ಬಂದು ಅವರು ಎಲ್ಲ ಕಾಡನ್ನು ಸುರಕ್ಷಣೆ ಮಾಡಿದಾಗ ಆಗ ಚಂದ್ರ ಬಂದ ವನಸ್ಪತಿಗಳ ರಾಜ, ನೋಡಿ ಇಲ್ಲಿ ಸುಡಬೇಡಿ, ನೀವು ಪ್ರಜೆಗಳನ್ನು ಸೃಷ್ಟಿ ಮಾಡೋಕ್ಕೆ ಅಂತ ಬ್ರಹ್ಮದೇವರ ಆಜ್ಞೆಯನ್ನು ಪಡೆದು ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ. ಹೀಗಿರುವಾಗ ಸೃಷ್ಟಿ ಮಾಡಿದ ಪ್ರಜೆಗಳನ್ನೇ ಸುಡ್ತಾ ಇದ್ದೀರಿ. ನೀವು ಮರಗಳಾಗಲಿ ಇನ್ನೊಂದಾಗಲಿ ಸಾವಲಾಗಲಿ ಜಂಗಮಗಳಾಗಲಿ ಅದು ಸುಟ್ಟರೆ ನಿಮ್ಮ ಉದ್ದೇಶ ನೆರವೇರುವುದಿಲ್ಲ ಅಂತೇಳಿ ತಾನು ನೋಡಿ ಅಪ್ಸರೆಯಿಂದ ಹುಟ್ಟಿದ ಗಂಡು ಋಷಿಗೆ ಪ್ರಮೋಚ ಅಪ್ಸರೆ ಹುಟ್ಟಿದ ವಾಕ್ಷಿಂತೊಬ್ಬರು ಅವಳು ಮಾಷ ಅಂತ ಇದ್ದರು. ಅವನು ಚಂದ್ರ ಸಾಕಿದ್ದಾನೆ. ಚಂದ್ರ ಸಾಕಿ ಇದನ್ನು ಕೊಡ್ತೀವಿ ನೀವು ಪತ್ನಿಯಾಗಿ, ನೀವು 10 ಜನ ಇವರನ್ನು ಪತ್ನಿಯಾಗಿ ಸ್ವೀಕಾರ ಮಾಡಿ ಇವರನ್ನು ನಿಮಗೆ ಮಕ್ಕಳನ್ನು ಪಡೆಯಿರಿ. ಆನಂತರ ಅದರಿಂದ ಎಲ್ಲ ಪ್ರಜೆಗಳು ಕೂಡ ಎಲ್ಲ ಲೋಕಗಳು ಪ್ರಜೆಗಳನ್ನು ತುಂಬುತ್ತೆ. ಅದನ್ನು ಕೇಳಿ ಪ್ರಚೇತಸರು ಹಾಗೆ ಮಾಡಿದ್ದಾರೆ. ಆ ಪ್ರಚೇತಸರಿಗೆ ದಕ್ಷ ಪ್ರಜಾಪತಿ ಮಗನ ಕೊಟ್ಟಿದ್ದಾರೆ. ದಕ್ಷ ಪ್ರಜಾಪತಿಗೆ ತಿರ್ಗಾ ಅವರು ಹೇಳಿದ್ದಾರೆ, ತಿರ್ಗಾ ನಾವು ಬ್ರಹ್ಮದೇವರ ಆಜ್ಞೆ ಇದೆ, ಆದ್ದರಿಂದ ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡಿಬೇಕು ಅಂತ. ದಕ್ಷ ಪ್ರಜಾಪತಿ ವಿದ್ಯೆ ಪರ್ವತದ ಹತ್ರ ಹೋಗಿ ತಪಸ್ಸನ್ನು ಮಾಡಿ ಆ ದೇವರ ಸ್ತೋತ್ರವನ್ನು ಯಮನಿಂಬುಗಳನ್ನೆಲ್ಲ ಅನುಷ್ಠಾನ ಮಾಡಿ ದೇವರ ಸ್ತೋತ್ರ ಮಾಡ್ತಾನೆ. ಆ ಸ್ತೋತ್ರಕ್ಕೆ ಹಂಸಮುಖ್ಯ ಅಂತ ಆ ಸ್ತೋತ್ರ ಅದು ನಿನ್ನೆ ಹೇಳಿದೆ. ಅದು 12 ಶ್ಲೋಕ. ಅದು ತುಂಬ ಅರ್ಥಗರ್ಭಿತವಾದ. ನಿನ್ನೆ ಹೇಳಿದಂತೆ ಭಾರತದ ಎಲ್ಲ ಪ್ರಮೇಯ ಇರೋದು ಶ್ಲೋಕಗಳು. ಅದರಿಂದ ಅವನು ಆ ಶ್ಲೋಕಗಳನ್ನ ಹೇಳಿ ಅದರಿಂದ ದೇವರ ಉಪಾಸನೆಯನ್ನು ಮಾಡ್ತಾನೆ. ಪ್ರಜಾಪತಿರುವಾಚ ನಮಃ ಪರಾಯ ಅವಿಚಿತಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಪ್ರತಿಷ್ಠಧಾಮ್ನೆ ಗುಣಯುಕ್ತ ಬುದ್ಧಿರೇ ನಿವೃತ್ತ ಮಾನವಿಧಯೇ ಸ್ವಯಂಭೂಯೇ. ನಮಃ ಪರಾಯ ಅವಿಚಿತಾನುಭೂತಯೇ ಸರ್ವೋತ್ತಮ. ಪರ ಅಂದರೆ ಸರ್ವೋತ್ತಮ, ಸರ್ವಭಿನ್ನ, ಜೀವಜಾತ್ಮಕ ಸರ್ವ ಪ್ರಪಂಚದಿಂದ ಭಿನ್ನನಾದ ಸರ್ವೋತ್ತಮನಾದ ಸರ್ವನಿಯಾಮಕನಾದ ಅವನಿಗೆ ನಮಸ್ಕಾರ, ದೇವರಿಗೆ ನಮಸ್ಕಾರ. ಆಚಾರ್ಯರು ನಮಸ್ಕಾರ ಮಾಡಬೇಕು, ಬೇರೆ ನಮಸ್ಕಾರ ಮಾಡಬೇಕು, ಒಂದು ವ್ಯತ್ಯಾಸ. ಆಚಾರ್ಯರು ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ಯಾಕೆಂದರೆ ಆಚಾರ್ಯ ಯಾವ ದೇವರು ಪ್ರತ್ಯಕ್ಷವಾಗಿಲ್ಲ, ಅಪರೋಕ್ಷವಾಗಿಲ್ಲ. ಕಣ್ಣೆ ಕಾಣ್ತಕ್ಕ ದೇವರು ನೀನು ನಮಸ್ಕಾರ ಅಂತ ಹೇಳ್ತಾರೆ. ಅದು ಬುದ್ಧವರು ಅವನಿಗೆ ನಮಸ್ಕಾರ ಅಂತ ಹೇಳ್ಬೇಕಷ್ಟೇ. ಅವ್ರಿಗೆ ಪರೋಕ್ಷ. ಆಚಾರ್ಯ ಪ್ರತ್ಯಕ್ಷ ಜೊತೆ ದೇವರು ಪ್ರತ್ಯಕ್ಷ ಹೋಗೋದ್ರಿಂದ ಇವರು ಸ್ತೋತ್ರಕ್ಕೆ ಹೊಡೆದು ದೇವರು ಪ್ರತ್ಯಕ್ಷ ಆಗಬೇಕು. ಅಲ್ಲಿವರೆಗೆ ಅವನಿಗೆ ನಮಸ್ಕಾರ ಅಂತ ಹೇಳೋದು. ಸಮಪರಾಯ ಅವಿತಥಾನುಭೂತಯೇ, ಅವನ ಅನುಭೂತಿ, ಅವನ ಸರ್ವಜ್ಞಾನ, ಅವನ ಅವಿತಥ, ಎಂದೂ ಭ್ರಾಂತಿ ಇದ್ದವ ಜ್ಞಾನ, ಎಂದೂ ಭ್ರಾಂತಿ ಇಲ್ಲ, ಎಂದೂ ಸಂಕಲ್ಪ, ಅವನ ಸಂಕಲ್ಪ ಖುಷಿಯಾಗೋದು ಅಂತಿಲ್ಲ. ದೇವರು ಈ ಸಂಕಲ್ಪವನ್ನು ಮಾಡಿದ್ರು ಅದು ವಿಧತವಾಗಿ ಕೂತಿಲ್ಲ. ಅಂಥ ಅವಿತಥಾನುಭೂತಿ ಸರ್ವಜ್ಞಾನದವನು, ಎಂದೂ ಮಿಥ್ಯಾಜ್ಞಾನ ಅವರಿಗೆ ಭ್ರಾಂತಿಯಾಗಿ ಸಂಶಯವಾಗಿ ಇಲ್ಲದೇ ಇದ್ದವನು. ಗುಣತ್ರಯಾಭಾಸ ನಿಮಿತ್ತ ಬಂಧವೇ. ಗುಣತ್ರಯಾಭಾಸ, ಗುಣತ್ರಯಗಳಿಂದ ಈ ಸೃಷ್ಟಿಯಾಗಿದೆ. ಗುಣತ್ರಯಗಳು ಸತ್ವಸ್ತಮಗಳ ಇದರಿಂದ ಬ್ರಹ್ಮಾಂಡ ಸೃಷ್ಟಿಯ ಬ್ರಹ್ಮಾಂಡದೊಳಗಡೆ ಎಲ್ಲ ಸೃಷ್ಟಿಯಾಗೋದು ಗುಣತ್ರಯಗಳಿವೆ. ಗುಣತ್ರಯಾಭಾಸ ಅದರಿಂದ ಏನು ತೋರಬೇಕು, ಅದಕ್ಕೆ ನಿಮಿತ್ತನಾದವನು ಅವನು. ನಿಮಿತ್ತ ಬಂಧವೇ, ಈ ಬ್ರಹ್ಮಾಂಡ ಸೃಷ್ಟಿಯಾಗಬೇಕಾದ್ರೆ ಗುಣಗಳು ಬೇಕು, ಜೊತೆಗೆ ನಿಮಿತ್ತ ಕಾರಣ ಬೇಕು.
ಘಟ ಸೃಷ್ಟಿಯಾಗಬೇಕಾದ್ರೆ ಮೃತ್ತು ಬೇಕು, ಮಣ್ಣು ಬೇಕು, ಜೊತೆಗೆ ಕುಂಬಾರ ಬೇಕು. ಹಾಗೆ ಈ ಪ್ರಕೃತಿ ಏನಿದೆ, ಗುಣತ್ರಯಗಳೇನಿದೆ, ಅದು ಉಪಾದಾನ ಕಾರಣ ಅಂತ ಹೇಳಿ ಮಣ್ಣಿದ್ದಾರೆ. ದೇವರು ನಿಮಿತ್ತ ಕಾರಣ. ಆ ಗುಣತ್ರಯ ಭಾಸ ನಿಮಿತ್ತ ಬಂಧವೇ ಬಂಧು. ಬಂಧು ಅನ್ನೋ ಶಬ್ದ ವೇದದಲ್ಲಿ ದೇವರನ್ನ ಬಂಧು ಬಂಧು ಹೋಗ್ತೇವೆ. ಬಂಧು ಸತೋ ಬಂಧು ಅಸತಿ ನಿರಬಂಧನ್ ಅಂತ ಸತಿ. ಸತೋ ಬಂಧು ಎಲ್ಲರಿಗೂ ಬಂಧು ಆಗುವುದಿಲ್ಲ, ಸಜ್ಜನ ಮಾತ್ರ ಬಂಧು ಹೋಗ್ತಾರೆ. ಯಾರವನ್ನ ಉಪಾಸನೆ ಮಾಡ್ತಾರೆ, ಯಾರವನ್ನ ಪ್ರೀತಿಯನ್ನು ಮಾಡ್ತಾರೆ, ಅವರಲ್ಲೇ ಅವನ ಪ್ರೀತಿಯನ್ನು ಮಾಡ್ತಾರೆ. ಯಾರವನ್ನ ದ್ವೇಷವನ್ನು ಮಾಡ್ತಾರೆ, ಅವರಲ್ಲೇ ಅವನ ದ್ವೇಷವನ್ನು ಮಾಡ್ತಾರೆ. ಗೋಡೆಗೆ ಚೆಂಡು ಹೊಡೆದು ನಾವು ಹೊಡೆದು ನಮಗೆ ತಿರುಗಬೇಕು. ದೇವರ ಪ್ರೀತಿಯನ್ನು ಮಾಡುವವರಿಗೆ ಸ್ಮರಣಾಸ್ಪದಗಳಲ್ಲ ಅಂತ ಅಲ್ಲಿ ಶ್ರುತಿಗೀತೆ ಇದೆ. ಸ್ಮರಣ ಯಾರು ದೇವರನ್ನು ಭಕ್ತಿಯ ಸ್ಮರಣೆ ಮಾಡ್ತಾರೋ ಅವರಲ್ಲಿ ದೇವರಿಗೆ ಅಷ್ಟೇ ಅನುರಾಗ ಇದೆ. ಆದ್ದರಿಂದ ಗುಣತ್ರಯ ಭಾವ ನಿಮಿತ್ತ ಅವನು ಬಂಧು. ಸತೋ ಬಂಧು ಅಸತಿ ನಿರ್ಬಂಧನ್ ಅಂತ ವೇದ ಹೇಳುತ್ತೆ. ಅದನ್ನು ಬಂಧುವಾದವನು ಗುಣತ್ರಯ ನಿಮಿತ್ತ ಆಭಾಸಕ್ಕೆ ನಿಮಿತ್ತರಾದವನು ಕೂಡ ಮತ್ತು ಬಂಧುವಾದವನು ಕೂಡ ಅದೃಷ್ಟ ಧಾಮೆ. ಅವನ ಸ್ವರೂಪ ಇಷ್ಟೇ ಇದೆ, ಹೀಗೆ ಇದೆ ಅಂತ ಯಾರಿಗೂ ಅರ್ಥ ಸಾಧ್ಯವಿಲ್ಲ. ಅವನ ಅನಂತ. ಅನಂತ ಅಂದರೆ ಅವನ ಗುಣಗಳು, ಅವನ ರೂಪಗಳು, ಅವನ ಮಹಿಮೆ ಯಾವುದು ಕೂಡ ಯಾರ ಅಳತೆಗೂ ಸಿಗಲಿರ್ತಕ್ಕಂಥದ್ದು. ಅಂದರೆ ಅದೃಷ್ಟಧಾಮೆ. ಗುಣತತ್ವ ಬುದ್ಧಿ ನಿವೃತ್ತ ಮಾನಾವಿಧವೇ ಸ್ವಯಂಭುವೆ. ಗುಣತತ್ವ ಬುದ್ಧಿ ಅದೃಷ್ಟಧಾಮೆ. ಜೊತೆಗೆ ದೇವರನ್ನ ಉಪಾಸನೆ ಮಾಡತಕ್ಕಂಥ ಬ್ರಹ್ಮಾದೇವರಿಗೆ ಅವನು ಎಲ್ಲೇ ಕೇಳುವುದಿಲ್ಲ. ಅದನ್ನು ಬಿಟ್ಟು ಪ್ರಪಂಚ ಸುಖವೇ ದೊಡ್ಡ ಸುಖ ಅಂತ ತಿಳ್ಕೊಂಡು ಹೋದಂತೂ ಎಂದೂ ತಿಳಿಯುವುದಿಲ್ಲ. ಗುಣತತ್ವ ಬುದ್ಧಿ. ಗುಣ ಅಂದರೆ ಪ್ರಪಂಚದಲ್ಲಿ ಕಾಣ್ತಕ್ಕಂಥ ವಿಷಯ ಸುಖಗಳು. ಅದೇ ತತ್ವ, ಅದೇ ದೊಡ್ಡ ಅಂತ ತಿಳ್ಕೊಂಡಿರ್ತಾರೆ. ಅವರಿಂದ ಅದೃಷ್ಟಧಾಮೆ. ಅವನ ಸ್ವರೂಪ ನಮಗೆ ಎಂದೂ ತಿಳಿದುಕೊಳ್ಳುವುದಿಲ್ಲ. ಅಂತ ಅವನಿಗೆ ನಿವೃತ್ತ ಮಾನವಧಿ ಎಲ್ಲೇ ಇಲ್ಲದೆ ಇದ್ದರು. ದೇವರಿಗೆ ದೇಶದಿಂದ ಎಲ್ಲೇ ಇಲ್ಲ, ಕಾಲದಿಂದ ಎಲ್ಲೇ ಇಲ್ಲ, ಗುಣದಿಂದ ಎಲ್ಲೇ ಇಲ್ಲ. ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ದೇಶದಿಂದ ಎಲ್ಲೇ ಅಂದರೆ ಈ ದೇಶದಲ್ಲಿ ಇದ್ದಾನೆ, ಈ ದೇಶದಲ್ಲಿ ಇಲ್ಲ ಅಂತಿಲ್ಲ. ದೇಶಕ್ಕೆ ಎಲ್ಲೇ ಇಲ್ಲ. ದೇಶಕ್ಕೆ ಸ್ಪೇಸು ಎಲ್ಲೇ ಇಲ್ಲ. ಇಲ್ಲಿವರೆಗೂ ಮಾತ್ರ ಆಕಾಶ ಇದೆ, ಅಲ್ಲಿ ಮುಂದಕ್ಕೆ ಆಕಾಶ ಯಾಕಂದ್ರೆ ಅಲ್ಲಿ ಮುಂಚೆ ಏನೋ ತುಕ್ಕೊಂಡಿದೆ ಅಲ್ಲಿ. ಹಾಗೇನಿಲ್ಲ. ಆಕಾಶವೂ ಅಂತ ಇಲ್ಲ, ಕಾಲಕ್ಕೂ ಅಂತ ಇಲ್ಲ. ದೇಶ ಮತ್ತು ಕಾಲಗಳು ಅನಂತ. ಅದಕ್ಕೆ ಮಿತಿ ಇಲ್ಲ, ಅವಧಿ ಇಲ್ಲ. ಈ ಸೃಷ್ಟಿ ಆಯಿತು, ಅಂತರ ಪ್ರಳಯ ಆಯಿತು, ಅಂತರ್ದಿಂದ ಸೃಷ್ಟಿ ಆಯಿತು, ತಿರ್ಗಾ ಪ್ರಳಯ ಆಯಿತು, ನಡ್ಕೊಂಡೇ ಇರ್ತಾ ಹೋಗ್ತಾಗಿ. ಕಾಲಕ್ಕೆ ಮಿತಿ ಇಲ್ಲ, ದೇಶಕ್ಕೂ ಮಿತಿ ಇಲ್ಲ. ಆದರೆ ದೇಶ ಆಕಾಶ ದೊಡ್ಡ ಉದಾಹರಣೆ. ದೇವರ ಅನಂತತ್ವವನ್ನು ತಿಳ್ಕೊಳ್ಳೋಕ್ಕೆ, ದೇವರ ಅಸಂಗತ್ವವನ್ನು ತಿಳ್ಕೊಳ್ಳೋದು, ಎರಡಕ್ಕೂ ದೊಡ್ಡ ಉದಾಹರಣೆ ಆಕಾಶ ಅಂತ. ಆಕಾಶವು ಸರ್ವಗತಶ್ಚ ಅಂತ ಗೀತೆಯಲ್ಲಿ ಆಕಾಶ ದೃಷ್ಟಾಂತ ತಿಳ್ಕೊಳ್ತಾರೆ ಕೃಷ್ಣದೇವರು. ಆಕಾಶ ಎಲ್ಲ ಕಡೆಯಲ್ಲೂ ಇದೆ. ಆದರೆ ಆಕಾಶವನ್ನು ಯಾರಾದರೂ ಹೊಡೆಯೋದಕ್ಕಾಗುತ್ತೋ ಅಥವಾ ಪೇಂಟ್ ಮಾಡೋಕ್ಕಾಗುತ್ತೋ, ಏನು ಮಾಡ್ತಾರೆ, ಯಾವುದೋ ಸಂಘ ಇಲ್ಲ. ಆಕಾಶ ಬುಧವಿದೆ, ಇಲ್ಲ ಆಕಾಶ ಇದೆ, ಇಲ್ಲ ಆಕಾಶ ಇಲ್ಲ ಅಂತ ಆಗೋದಿಲ್ಲ. ಆದ್ದರಿಂದ ಸ್ವರೂಪತಃ ಅನಂತ ಮತ್ತು ಅಸಂಗ. ಎಲ್ಲಿ ಆಕಾಶದಲ್ಲಿ ಯಾರೇನು ಮಾಡಿದ್ರು ಕೂಡ ಅದರಿಂದ ಆಕಾಶಕ್ಕೆ ಏನು ಪರಿಣಾಮ ಆಗೋದಿಲ್ಲ. ಹಾಗೆ ದೇವರು ಎಲ್ಲ ಕಡೆಯಲ್ಲೂ ಕೂಡ ಅಸಂಗ ಮತ್ತು ಅವನಿಗೂ ಕೂಡ ಎಲ್ಲ ಇದ್ದಾರೆ. ಸ್ವಯಂಭುವೆ. ಉಳಿದವರೆಲ್ಲ ಯಾಕಿಂತ ಮಹಿಮೆ ಅಂತಂದರೆ ಅವನು ಯಾರಿಗೂ ಅಧೀನ ಅಲ್ಲ. ಅವನೇನೋ ದೊಡ್ಡಾದ ಬ್ರಹ್ಮಾದೇವತೆಗಳು ಅವನ ಅಧೀನದಿಂದ ದ್ರವ್ಯಂ ಕರ್ಮಚಕಾಲಶ್ಚ ಸ್ವಭಾವವು ಜೀವಯೋಚ ಅಂತ ಅವನ ಅಧೀನದಿಂದ ಎಲ್ಲವೂ ಇದೆ. ಅವನು ಹಿರಿಯ ಸಂಕಲ್ಪ ಮಾಡಿದ್ದಾನೆ, ಅದರಿಂದಿದೆ. ಅವನು ಹಿರಿಯ ಸಂಕಲ್ಪ ಬಿಟ್ಬಿಟ್ರೆ ಅವನು ಯಾವುದೂ ಇರೋದಿಲ್ಲ. ಅದು ದೇವರು ಹಾಗಲ್ಲ. ಅದು ಉಳಿದವರೆಲ್ಲ ದೇವರ ಅನುಗ್ರಹದಿಂದ ಅವರು ಸತ್ತಾ ಇದ್ದರು ಕೂಡ ದೇವರು ಸತ್ತಾದ ಇರುವಿಕೆ. ದೇವರ ಅನುಗ್ರಹದಿಂದ ಉಳಿದವರಿಗೂ ಕೂಡ ಅವನು ತನ್ನಷ್ಟೇ ತಾನೇ ಇಲ್ಲ, ಇನ್ನೊಬ್ಬರು ಅಧೀನವಾಗಿಲ್ಲ. ಅವನ ಇರುವಿಕೆ ಇನ್ನೊಬ್ಬರು ಅಧೀನವಾಗಿಲ್ಲ ಅಂತ ದೇವರು ನಯಸ್ಯ ಸತ್ಯಂ ಪುರುಷೋ ವೇತ್ತಿ ಸತ್ಯು ತಥಾ ವಸನ ಸಂವಸತಃ ಪುರಸ್ಮಿನ್ ನೋ ಯಥಾ ಗುಣಿನಃ ಅವ್ಯಕ್ತದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಮಹೇಶ ದೊಡ್ಡ ಸಾರ್ವಭೌಮ, ದೊಡ್ಡ ಅಧಿಪತಿ. ಅವನ ನಮಸ್ಕಾರ ಮಾಡಿ. ಅವನ ಗುಣ ಅಂತ ಹೇಳ್ತಾರೆ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸತ್ಯು. ದೇವರು ಸ್ನೇಹಿತರಾಗಿದ್ದಾರೆ. ಸಖಿ ದ್ವಾಸುಪರ್ಣ ಸವಿಜಾ ಸಕಾಯ ಅಂತ ಉಪನಿಷತ್ತು. ಇಬ್ಬರು ಸ್ನೇಹಿತರಾಗಬೇಕಾದ್ರೆ ಜೀವನಗೂ ದೇವರು ಸ್ನೇಹ ಇರಬೇಕು, ದೇವರಿಗೂ ಜೀವನ ಸ್ನೇಹಿತರು ಮಾತ್ರ ಇಬ್ಬರು ಸ್ನೇಹಿತರಾಗ್ತಾರೆ. ಒಬ್ಬರಿಗೆ ಮಾತ್ರ ಸ್ನೇಹಿತರಾಗೋದಿಲ್ಲ. ಏನು ಹೇಳ್ತಾರೆ? ದ್ವಾಸುಪರ್ಣ ಎರಡು ಹಕ್ಕಿಗಳು, ಸವಿಜ ಯಾವಾಗಲೂ ಜೊತೆ ಇರ್ತಕ್ಕಂಥವು, ಸಖಾಲು ಪರಸ್ಪರ ಸ್ನೇಹಿತರಾದವರು. ದೇವರು ಜೀವನದಲ್ಲಿ ಯಾರು ದೇವರಲ್ಲಿ ಸ್ನೇಹವನ್ನು ಮಾಡ್ತಾರೋ ಅಂತಹ ಜೀವನದಲ್ಲಿ ದೇವರು ಸ್ನೇಹವನ್ನು ಮಾಡ್ತಾರಂತ ಸಖಾಲು. ನಯಸ್ಯ ಸಖ್ಯ ಪುರುಷೋ ವ್ಯಕ್ತಿ ಸಖ್ಯು. ಅಂತಹ ದೇವರು ದೂರದಲ್ಲಿ ಏನಿಲ್ಲ, ಎಷ್ಟೋ ದೂರದಲ್ಲಿ ಏನಿಲ್ಲ.
ಜೀವನಿಗೆ ಅತ್ಯಂತ ಹತ್ತಿರ ಇರೋನೇ ದೇವರು, ಅತ್ಯಂತ ದೂರದವರೆಗಿರೋರು ದೇವರು ಹೇಳ್ತೇವೆ. ಜೀವ ದೇವರ ಪ್ರತಿಬಿಂಬ ಆದರೆ ಬಿಂಬ ಇಲ್ಲದೆ ಪ್ರತಿಬಿಂಬ ಯಾವ ಕಾಲದಲ್ಲಿ ಸಾಧ್ಯ. ಆದರೆ ಬಿಂಬ ಯಾವಾಗಲೂ ಇದೆ. ಜೀವ ಎಲ್ಲಿವರೆಗೆ ಇದ್ದಾನೋ ಅಲ್ಲಿವರೆಗೆ ದೇವರು ಇದ್ದೇ ಇದ್ದಾರೆ. ದೇವರು ಇಲ್ಲ ಅಂತ ಪ್ರತಿಬಿಂಬ ಜೀವ ಇರೋಕ್ಕೆ ಸಾಧ್ಯ ಇದೆ. ಹೀಗಿರುವಾಗ ಯಾವಾಗಲೂ ಜೊತೆ ಇದೆ. ಅದಕ್ಕೆ ಸಮಾನ ವೃಕ್ಷ ಪರಿಶಸ್ತ್ರಗಾತೆ, ಒಂದೇ ದೇಹಕ್ಕೆ ವೃಕ್ಷ. ಈ ದೇಹ ಅನ್ನೋ ಮರದಲ್ಲಿ, ಹೃದಯ ಅನ್ನೋ ಒಂದು ಗುಹೆಯಲ್ಲಿ 2 ಪಕ್ಷಿಗಳಿವೆ. ಆ 2 ಪಕ್ಷಗಳು ಪರಸ್ಪರ ಸಂಯುಕ್ತವಾದವು ಅಂತ ಉಪನಿಷತ್ತು ಹೇಳುತ್ತೆ. ಅದೇ ಮಾತನ್ನೇ ಹೇಳ್ತಾರೆ. ನೈಸ್ಯ ಶಕ್ತಿ ಪುರುಷೋ ವ್ಯಕ್ತಿ ಶಕ್ತಿ. ಆದರೆ ದೇವರು ಇದ್ದಾನೆ, ನನಗೆ ಎಲ್ಲವನ್ನೂ ಹಿತವನ್ನು ಮಾಡ್ತಾ ಇದ್ದಾನೆ ಜ್ಞಾನ ಅಜ್ಞಾನಿಗಳಿಗೆ ಇರೋದು. ಜ್ಞಾನಿಗಳು ಮಾತ್ರ ಇರುತ್ತೆ ಹೊರತಾಗಿ ಅವನು ಯಾವಾಗಲೂ ಏನು ಈಶಾನುಗ್ರಹ ಯಾರು ಭಕ್ತಿಯನ್ನು ಮಾಡ್ತಾರೆ ಅನಾದಿ ಕಾಲದಿಂದ ಅವ್ರಿಗೆ ಅನುಗ್ರಹ ಮಾಡ್ಕೊಂಡಿದ್ದಾರೆ ದೇವರು. ಆದರೆ ದೇವರು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆಗ ನಮ್ಗೆ ಯಾರೂ ಗತಿ ಇಲ್ಲ, ನಾವು ಅನಾಥರು ಅಂತ ನಾವು ತಿಳ್ಕೊಳ್ತೀವಿ. ಇಷ್ಟು ಹೊರತಾಗಿ ಒಂದೇ ದೇಹದಲ್ಲಿ ಯಾವನು ಹಿತವನ್ನು ಮಾಡ್ತಾ ಇದ್ರು ಕೂಡ ಅವನು ಮಾಡ್ತಕ್ಕಂಥ ಹಿತದ ಜ್ಞಾನ ಜೀವನವಿಲ್ಲ. ನೈಸ್ಯ ಸತ್ಯಂ ಪುರುಷೋ ವ್ಯಕ್ತಿ ಸತ್ಯವು ಸಖಾ ವಸಂತ ಗುಣೋ ಯಥಾ ಗುಣಿನಃ. ಹೇಗೆ ಅಂದರೆ ನಾವು ದೇವ್ರ ಸೇವೆ ಮಾಡ್ತೀವಿ. ದೇವ್ರ ಸೇವೆ ಮಾಡಿ ಎಷ್ಟೋ ಸರ್ತಿ ನಾವು ಯಾವುದೋ ಉದ್ದೇಶದ ದೇವ್ರ ಸೇವೆ ಮಾಡ್ತೀವಿ, ನಮಗೇನು ಗೊತ್ತೇ ಆಗೋದಿಲ್ಲ. ಅದರಿಂದ ಏನು ಫಲ ಬರಲಿಲ್ಲ ಅಂತ ನಾವು ಅಂದ್ಕೊಂಡು. ಹಾಗಲ್ಲ, ನಾವು ಯಾವ ಉದ್ದೇಶದ ದೇವ್ರ ಸೇವೆ ಮಾಡ್ತೀವಿ ಆ ದೇವ್ರ ಸೇವೆ ಪರಿಪೂರ್ಣವಾದರೆ ಅದರ ಫಲ ಬಂದಿರೋದು. ನಮ್ಮ ಬುದ್ಧಿ ಏನು ಅಂತಂದರೆ ನಾವು 7 ದಿವಸ ಮಾಡಿದ್ರು 8 ದಿವಸ ಫಲ ಕೊಡಬೇಕಾಗಿತ್ತು ಅಂತ ದೇವರು ನಮ್ಮನ್ನು ಜವಾನ ಅಂತ ಹೇಳ್ತಿ 7 ಬರ್ಕೊಳ್ಳೋದಿಲ್ಲ. ದೇವರು 7 ದಿವಸ ಕೊಡಬೇಕು ಅಂತ. ಆದರೆ ದೇವತೋಷಣ ಮೃತ ಸರಿಯಾಗಿ ವಿಷ್ಣು ಸರ್ವೋತ್ತಮ ಜ್ಞಾನ ತಾರತಮ್ಯ ಜ್ಞಾನ ಕೊಟ್ಟು ಮಾಡಿದ ಒಂದು ನಮಸ್ಕಾರ ಕೂಡ ಅರ್ಥ ಆಗುವುದಿಲ್ಲ. ದೇವರ ಸಂಕಲ್ಪ ಏನಿದೆ ಅದು ನಮಗೆ ಗೊತ್ತಾಗುವುದಿಲ್ಲ. ಈ ಸೇವೆ ದೇವರು ತೃಪ್ತರಾಗಿದ್ದಾರೆ. ದೇವರು ತೃಪ್ತಾಗಿ ಇವರು ಫಲವನ್ನು ಕೊಟ್ಟು ಸಂಕಲ್ಪ ಮಾಡಿದ್ದಾರೆ. ಆ ಫಲವನ್ನು ಕೊಡುವುದರ ಕಾಯ್ದು ಅದಕ್ಕೊಂದು ಇಷ್ಟಾರ್ಥಗಳು ಗುರುವ ಯಥಾಗುಣಿನಃ ಅದು ವ್ಯಕ್ತ ದೃಷ್ಟಿಯಿಂದ. ಒಬ್ಬ ರಾಜ ಇದೆ, ಆ ರಾಜರ ಸೇವಕ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರೆ ಆಮೇಲೆ ಗಮನ ಇದೆ ರಾಜರು, ಇವನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಇವನಿಗೆ ಎಲ್ಲರೂ ನಮಗೆ ಒಂದು ಸನ್ಮಾನವನ್ನು ಮಾಡಬೇಕು, ಅವನ ಪರಿತೋಷವನ್ನು ಮಾಡಬೇಕು, ಅದಕ್ಕೆ ಅವನು ಕಾಯ್ತಾನೆ. ಯಾವತ್ತೋ ನನ್ನ ಪಟ್ಟಾಭಿಷೇಕದ ದಿವಸ ಇದೆ, ನನ್ನ ಮಗನ ಜನ್ಮ ದಿವಸ ಇದೆ ಅಂತ ಸ್ವಲ್ಪ ಕೊಡ್ತೀನಿ. ಈ ಸೇವಕನಿಗೆ ಅದು ಗೊತ್ತಿಲ್ಲ. ಅಯ್ಯೋ, ನಾನು ಇಷ್ಟು ಕಷ್ಟಪಟ್ಟು ರಾಜರ ಸೇವೆಯನ್ನು ಮಾಡ್ತಾ ಇದ್ದೀನಿ, ಆದರೂ ನನ್ನ ಮೇಲೆ ದಯೆ ತೋರಿಸ್ತಾ ಕೊಡ್ತಾರೆ ಹೊರತಾಗಿ ಅವನ ಹೃದಯದಲ್ಲಿ ದಯೆ ಇದೆ. ಆ ದಯೆ ತೋರಿಸ್ಬೇಕಾದ್ರೆ ಒಂದು ಕಾಲ ಬರಬೇಕು, ಆ ಸಂಕಲ್ಪ ಇದೆ ಒಂದು, ಆದರೆ ಅದಕ್ಕೆ ಗೊತ್ತಾಗೋದಿಲ್ಲ. ಹೇಗೆ ಅವನು ಬದುಕ್ತಾನೋ ಹಾಗೆ ನಾವು ಮಾಡಿದ ಸೇವೆ, ಆ ಸೇವೆ ಪೂರ್ಣವಾಯಿತು ಅಂತಂದರೆ ಅದರ ಫಲವನ್ನು ಕೊಟ್ಟೇ ಕೊಡ್ತಾರೆ. ದೇವರು ಇಲ್ಲದೇ ಇದ್ದರೆ ವೇದಕ್ಕೆ ಅಪ್ರಾಮಾಣ್ಯಗಳು. ಮಾಡಿದ ಸೇವೆ ಅದಕ್ಕೆ ಫಲವನ್ನು ಕೊಡದೇ ಇದ್ದರೆ ವೇದಕ್ಕೆ ಅಪ್ರಾಮಾಣ್ಯಗಳು. ಅದಕ್ಕೆ ಆಚಾರನೇ ಆಗ್ತದೆ. ವೇದಕ್ಕೆ ಅಪ್ರಾಮಾಣ್ಯ ಬರ್ತಕ್ಕಂಥ ಯಾವ ಕಾರ್ಯವನ್ನೂ ಮಾಡೋದಿಲ್ಲ ದೇವರು. ಆದರೆ ಮಾಡಿ ಸೇವೆ ಫಲ ಇದ್ದೇ ಇದೆ. ಫಲವನ್ನು ಕೊಡುವುದರ ಅವನು ತಡಿಬೇಕಿಷ್ಟು ಹೊರತಾಗಿ ಅದಕ್ಕೆ ದೃಷ್ಟಾಂತ ರಾಜನ ಆ ಅನುಗ್ರಹವನ್ನು, ಆ ರಾಜನ ನೃತ್ಯ ಹೇಗೆ ತಿಳಿಯುವುದಿಲ್ಲೋ ಹಾಗೆ ಅವರವರಲ್ಲೇ ಇದ್ದಾರೆ, ಜೊತೆಯಲ್ಲಿ ಇದ್ದಾರೆ ಹೇಗೆ ತಿಳಿಯುವುದಿಲ್ಲೋ ಹಾಗೆ ಒಂದೇ ದೇಹದಲ್ಲೂ ಕೂಡ ಅವನ ಅನುಗ್ರಹ ಬುದ್ಧಿಯವರು ಮುಟ್ಟಾಗದೆ ಅನ್ನೋದು ಇರುವುದಿಲ್ಲ. ಯಾಕೆ ಅವ್ಯಕ್ತ ದೃಷ್ಟಿ ಪದಚ್ಛೇದ ಅವ್ಯಕ್ತ ದೃಷ್ಟಿ ಏನು ಗೊತ್ತಾಗುತ್ತೆ ನಮಗೆ ಬಡ್ಡಿ ಕಾಲ ಗೊತ್ತಾಗುತ್ತೆ ಹೊರತಾಗಿ ದೇವರೇ ಗೊತ್ತಾಗೋದಿಲ್ಲ. ದೇವರ ಸಂಕಲ್ಪ ಮತ್ತೂ ಗೊತ್ತಾಗೋದಿಲ್ಲ. ಹೇಳುವಾಗ ಅವನು ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಸ್ಥೂಲವಾದ ಮಾತ್ರ ಕಾಲಕ್ಕೆ ಹೊರತಾಗಿ ಸೂಕ್ಷ್ಮವಾದ ಅತಿ ದೇವರ ಜೀವ ಗೊತ್ತಾಗೋದಿಲ್ಲವಾದ್ರಿಂದ ಆ ದೇವರ ಅನುಗ್ರಹವನ್ನು ತಿಳಿದುಕೊಳ್ಳೋದಿಲ್ಲ. ಅಂಥ ಮಹೇಶಾಯ ನಮಸ್ಕಾರ. ಎಲ್ಲರೂ ಅನುಗ್ರಹ ಮಾಡ್ತಕ್ಕಂಥ ದೇವರು ನಮಸ್ಕಾರ. ದೇಹೋ ಸಮೋಕ್ಷ ಮನೋ ಭೂತಮಾತ್ರ ನಾತ್ಮಾನ ಮನ್ಯಂಜ ಪರಂ ಸರ್ವಂ ಪುಮಾನ್ ವೇದ ಗುಣಶ್ಚ ತಜ್ಞ ನ ವೇದ ಸರ್ವಜ್ಞಂ ಅನಂತ ನೀಡೆ. ಅಧಿಷ್ಠಾಧಾರಣೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿ ಅವನ ಸ್ವರೂಪ, ಅವನ ಮಹಿಮೆ ಅರ್ಥವಾಗೋದಿಲ್ಲ, ಜ್ಞಾನಿಗಳಿಗೂ ಅರ್ಥವಾಗೋದಿಲ್ಲ. ಅಜ್ಞಾನಿಗಳಿಗೆ ವಿಶೇಷವಾಗಿ ದೊಡ್ಡದು ತಿಳ್ಕೊಳ್ಳೋರಿಗೆ ಎಂದೂ ಅರ್ಥವಾಗೋದಿಲ್ಲ. ಜ್ಞಾನಿಗಳಿಗೂ ದೊಡ್ಡವ್ರಿಗೂ ಅರ್ಥವಾಗೋದಿಲ್ಲ ಅನ್ನೋದಕ್ಕೋಸ್ಕರ ಅದನ್ನು ಬಿಡಿಸಿ ಹೇಳ್ತಾರೆ. ದೇಹೋ ಸಮೋಕ್ಷ. ಆಚಾರ ತಾತ್ಪರ್ಯ ಹೇಗಿದೆ ಅಂತಂದರೆ ಭಾಗವತದಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ತಾತ್ಪರ್ಯ ಬರೆಯೋದಿಲ್ಲ. ಗೀತೆಯಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ಶ್ಲೋಕಕ್ಕೂ ತಾತ್ಪರ್ಯ ಬರ್ಕೊಳ್ಬೇಕು. ಭಾಗವತ ತಾತ್ಪರ್ಯ ರೀತಿ ಅಧ್ಯಾಯ ಸ್ಕಂದ ಅಧ್ಯಾಯ ಕವರ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿ ಅರ್ಥವಾಗೋದಿಲ್ಲ ಅಲ್ಲಿ ಬರೀತಾರೆ, ಅಥವಾ ಎಲ್ಲಿ ಅಪಾರ್ಥ ಆಗುತ್ತೆ ಅಲ್ಲಿ ಬರೀತಾರೆ. ಶ್ಲೋಕವನ್ನು ನೋಡಿದ್ರೆ ವಿರುದ್ಧವಾದ ಅರ್ಥ ಬರುತ್ತೆ ನಮಗೆ ಅಂತಂದರೆ ಅಲ್ಲಿ ತಾತ್ಪರ್ಯ. ಏನೋ ಬಿಡಿಸೋಕ್ಕೆ ಬರೋದಿಲ್ಲ ಅಂತಂದರೆ ಆಗ ಬಳಸ್ತಾರೆ.
ಅದಕ್ಕೆ ಯಾದವಾದರು ಎಲ್ಲ ಕಡೆಯಲ್ಲೂ ಅಪ್ರತಿಪತ್ತಿ ವಿಪ್ರತಿಪತ್ತಿ ವ್ಯವಸಾಯ ಸ್ವಯಂ ಪ್ರಮಾಣೇನ ವ್ಯಾಚಷ್ಟೇ. ಇದು ಯಾದವಾದರು ತಾತ್ಪರ್ಯ ಕೊಟ್ಟಂತ ಆಗುತ್ತೆ. ಈ ಶ್ಲೋಕದಲ್ಲಿ ಏನೂ ಅರ್ಥವಾಗುವುದಿಲ್ಲ. ಅರ್ಥವಾಗುವುದಿದ್ರೆ ಕೊನೆಗೆ ವಿರುದ್ಧವಾಗಿ ಅರ್ಥವಾಗುತ್ತೆ ಅಂತ ಸಂದರ್ಭದಲ್ಲಿ ಅದನ್ನು ಪರಿಹಾರ ಮಾಡಿಕೊಂಡು ಆಚಾರ್ಯರು ಪ್ರಮಾಣ ವಚನವನ್ನು ಉದಾಹರಣೆ ಮಾಡಿ ಸರಿಯಾದ ಅರ್ಥವನ್ನು ಹೇಳ್ತಾರೆ. ಅಂತಹ ಒಂದು ಶ್ಲೋಕ ಇದೆ. ದೇಹೋ ಸಭೋ ಅಕ್ಷರಃ ಬಲವಃ ಭೂತಮಾತ್ರಾಃ ನಾತ್ಮಾನಮನ್ಯಂಚ ವಿದುಃಪರಮಗತಿ. ದೇಹ, ಈ ದೇಹ ಭಾಗ ಏನಂತ ಅಸವಃ, ದೇಹದಲ್ಲಿ ಸಂಚಾರ ಮಾಡತಕ್ಕಂಥ ವಾಯು ಆಗಲಿ, ಪ್ರಾಣ ಆಗಲಿ, ಅಕ್ಷರ ನಮ್ಮ ಇಂದ್ರಿಯಗಳಾಗಲಿ, ಮನವಃ ಅಥವಾ ಮರುಗಳಾಗಲಿ, ಭೂತಮಾತ್ರ ಅಂದರೆ ಶಬ್ದಸ್ಪರ್ಶ ರೂಪ ರಸಗಂಧಗಳಾಗಲಿ, ನಾತ್ಮಾನಮನ್ಯಂಚವಿದು ತಮ್ಮ ಸ್ವರೂಪ ತಮಗೆ ಗೊತ್ತಿಲ್ಲ. ಇವುಗಳಲ್ಲಿ ಇನ್ನೊಬ್ಬರ ಸ್ವರೂಪ ಗೊತ್ತಾಗ ಸಾಧ್ಯ. ಯಥಾವತ್ತಾಗಿ ಅಲ್ಪ ಸ್ವಲ್ಪ ಸ್ಥಿತಿಗಳು ಕೇಳೋದಲ್ಲ, ತಮ್ಮ ಸ್ವರೂಪ ಯಥಾವತ್ತಾಗಿ ತಮಗೆ ಗೊತ್ತಿಲ್ಲ, ಇನ್ನೊಬ್ಬರ ಸ್ವರೂಪ ಗೊತ್ತಿಲ್ಲ. ತಮ್ಮ ಸ್ವರೂಪೇ ಗೊತ್ತಿಲ್ಲ, ತಮ್ಮ ಜೊತೆಯಲ್ಲಿ ಇದು ಇನ್ನೊಬ್ಬರ ಸ್ವರೂಪೇ ಗೊತ್ತಿಲ್ಲ ಅಂತಂದಮೇಲೆ ಪರಮ್ಯತ ತಮ್ಮಗಿಂತ ಅತ್ಯಂತ ಅತೀಂದ್ರಿಯ ಸರ್ವೋತ್ತಮವಾದ ಪರಮಾತ್ಮನ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ಅಂತೀವಿ. ಇಲ್ಲಿ ದೇಹಕ್ಕೆ ಜ್ಞಾನ ಬರೋ ಪರಿಸ್ಥಿತಿನೇ ಇಲ್ಲ. ದೇಹಕ್ಕೆ ಎಲ್ಲಾದರೂ ಜ್ಞಾನ ಬರ್ತಾರೆ, ಜೀವನಕ್ಕೆ ಜ್ಞಾನ ಬರ್ತದೆ ಹೊರತಾಗಿ ದೇಹ ತಿಳ್ಕೊಂಡಿಲ್ಲ ಅಂತ ಹೇಳೋದು ಹೇಗೆ ಅಂದರೆ ಆಚಾರ ವಿಸ್ತಾರವಾದ ತಾತ್ಪರ್ಯ. ಇಲ್ಲೆಲ್ಲ ದೇಹ ಅಂತಂದರೆ ಪ್ರತಿಯೊಂದು ಕಡೆ ಕೂಡ ಅದಕ್ಕೆ ಅಭಿಮಾನ ದೇವತೆಗಳು ಇಟ್ಕೋಬೇಕು. ದೇಹ ಅಂದರೆ ದೇಹಾಭಿಮಾನ ಯಾವುದು ಕುಬೇರ, ಈ ಸ್ಥೂಲ ದೇಹಕ್ಕೆ ಅಭಿಮಾನ ಯಾವುದು ಕುಬೇರ. ಆದರೆ ಕುಬೇರನಿಗೂ ಗೊತ್ತಾಗುವುದಿಲ್ಲ ಅವನು. ಅಸವಹ ಅಂತಂದರೆ ಎರಡು ಮುಖ್ಯ ಪ್ರಾಣಿಗಳು ಒಂದು ಶ್ವಾಸೋಚ್ಛ್ವಾಸ ಮಾಡ್ತಾರೆ, ಅದರಲ್ಲೇ ಒಂದು ಭೂತವಾಯು ದೇಹದಲ್ಲಿ. ಅದನ್ನೆಲ್ಲ ಆಯುರ್ವೇದ ವೈದ್ಯರು ವಾಯು ಪ್ರಕೋಪ ಅಂತ ಒಂದು ಔಷಧಿ ಕೊಡ್ತಾರಲ್ಲ, ಅದೆಲ್ಲ ಭೂತವಾಯು. ಆ ಭೂತವಾಯು ಆಚಾರ್ಯ ಸೂತ್ರ ಭಾಷೆಯಲ್ಲಿ ಹೇಳ್ತಾ ಮುಖ್ಯ ಪ್ರಾಣಿಯವರ ಪ್ರಾಣಾಪಾನ ಜ್ಞಾನೋದಾನ 3 ರೂಪಗಳು 5 ರೂಪಗಳು. ಅದು ಪ್ರಾಣ ರೂಪಗಳು. ಆ ಪ್ರಾಣದಿಂದ ಪ್ರಾಣ, ಅಪಾನದಿಂದ ಅಪಾನ, ಆ ರೂಪಗಳಿಂದ ಹುಟ್ಟಿದ ಪ್ರಾಣಾಪಾನ ಜ್ಞಾನೋದಾನ ಸಮಾನ ಅಂತ 5 ಮಕ್ಕಳಿದ್ದಾರೆ ಪ್ರಾಣದಿಂದ. ಅವರು ದಾಸಪ್ರಾಣರು ಅಂತ ಹೇಳ್ತಾರೆ. ಆ ದಾಸಪ್ರಾಣಗಳಿದ್ದಾರೆ. ಅವರು ಈ ದೇಹದಲ್ಲಿರ್ತಕ್ಕಂಥ ಪ್ರಾಣಪಾನ ವಾಯುಗಳಿಗೆ ನಿಯಾಮಕರಾಗಿರ್ತಾರೆ. ಅಂದರೆ ಅವರು ಕೂಡ ಅವರು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ. ಯಾಕೆಂದರೆ ಮುಂದೆ ಬ್ರಹ್ಮದೇವರನ್ನು ಬೇರೆ ಹೇಳ್ತಾರೆ. ಅದರಿಂದ ಈ ಪ್ರಾಣಕ್ಕೆ, ದೇಹದಲ್ಲಿರುವ ಪ್ರಾಣಕ್ಕೆ ಅಭಿಮಾನವಾದ ವಾಯುಗಳು, ಮುಖ್ಯ ಪ್ರಾಣಿಯವರ ಮಕ್ಕಳಾದ ಪಂಚ ಪ್ರಾಣಾದಿಗಳು ಯಾರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲವೋ. ಅಸಮೋ ಮನಮಃ ಇಲ್ಲಿಂದ ಜೀವನಕ್ಕೆ ಹೇಳ್ತಾರೆ. ಮುಂಚೆ ಜೀವನ ಹೇಳಿಲ್ಲ, ಅದನ್ನ ಅವಕ್ಕೆ ಜ್ಞಾನ ಬರೋ ಪ್ರಸಕ್ತಿ ಇಲ್ಲ. ಆದರೆ ಅಲ್ಲಿ ಅದಕ್ಕೆ ಅಭಿಮಾನಿಗಳಾದ ದೇವತೆಯನ್ನು ಕರ್ಕೊಂಡು ಅವರ ಜ್ಞಾನ ಇಲ್ಲ. ಮನವ ಹಾಗೆ ಭೂತ ಮಾತ್ರ ಶಬ್ದಸ್ಪರ್ಶ ಉಪಸಂಗರು, ಶಬ್ದಸ್ಪರ್ಶ ಉಪಸಂಗರು ತಿಳ್ಕೊಳ್ಳೋದಿಲ್ಲ. ಅಂದರೆ ಅವ್ರ ಜ್ಞಾನ ಇಲ್ಲ. ಅದಕ್ಕೆ ಅಭಿಮಾನ ಸೌಪರ್ಣಿ ವರ್ಣಿ ಮೊದಲ ದೇವತೆಗಳು, ಹಂಗ ಅವರು ಕೂಡ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜ್ಞಾತ್ಮಾನ ಮನ್ಯಂಜ ವಿದುಃಪರಮ್ಯತಿಗಳು, ತಮ್ಮ ಸ್ವರೂಪದ ಜ್ಞಾನವೂ ಇಲ್ಲ. ಅವರಿಗೆ ನಿಜವಾದ ಬಿಂಬಾಪರೋಕ್ಷವಾದಾಗ ಅವರಿಗೆ ಸ್ವರೂಪದ ಜ್ಞಾನ ಬರುತ್ತೆ. ಅವರಿಗಿಂತ ಕೆಳಗಿನ ಸ್ವರೂಪದ ಜ್ಞಾನ ಬರುತ್ತೆ. ಅವರಿಗಿಂತ ಉತ್ತಮರ ಜ್ಞಾನ, ಅವರಿಗೆ ಅಪರೋಕ್ಷ ಜ್ಞಾನ ಅದು ಬರೋದಿಲ್ಲ. ತಮಗಿಂತ ಉತ್ತಮರು ತಮಗೆ ಯಾವಾಗ ಅದನ್ನು ಮಹಿಮಾ ಅಂತೇಳಿ ಆಗಲ್ಲ. ರಾಯಣ ಮಹಿಮೆ ಅಂತ ಯಾರಿಗೂ ಇದು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರಿಗಿಂತ ಉತ್ತಮ ಮಾತ್ರ ತಿಳ್ಕೊಳ್ತಾರೆ ಹೊರತಾಗಿ ಅವರಿಗಿಂತ ಅದನ್ನು ಯಾರು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಆದರೆ ಯಾರು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಸರ್ವಂ ಪುಮಾನ್ವೇದ, ಇದೇನೇ ಈ ಪ್ರಪಂಚದಲ್ಲಿದೆ ಅದೆಲ್ಲ ಬ್ರಹ್ಮದೇವರು ಗೊತ್ತಿದೆ. ಪುಮಾನ್ವೇದ ಅಂದರೆ ಪುಮಾನ್ ಅಂದರೆ ಬ್ರಹ್ಮದೇವರು. ಎಲ್ಲ ಬ್ರಹ್ಮಾಂಡದಲ್ಲಿ ಅಭಿಮಾನಿಗಳಾಗಿದ್ದಾರೆ. ಏನು ದೇಹ ಇದೆ, ಏನು ಅಕ್ಷರ ಇದೆ, ಏನು ಹಸುಗಳಿದೆ, ಎಲ್ಲವೂ ಕೂಡ ಉಳಿದವ್ರಿಗೆ ಯಾರು ಏನು ಗೊತ್ತಾಗೋದಿಲ್ಲ. ಅದೆಲ್ಲ ಬ್ರಹ್ಮದೇವರು ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗುತ್ತೆ ಅಂದರೆ ದೇವರು ಹಾಗೆ ಪೂರ್ಣ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಪ್ರಪಂಚದ ವಿಷಯದಲ್ಲಿ, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಜೀವನ ವಿಷಯದಲ್ಲಿ ಎಲ್ಲವನ್ನೂ ಕೇಳಿದ್ದು ಕೂಡ ಅವರ ಆಲೋಚನೆಯಿಂದ ಪ್ರವೇದ ಸರ್ವಜ್ಞ ಅನಂತ ಬಿಡಿ, ಅವನು ಅನಂತ ದೇವರಾದ್ರಿಂದ ಅವನ್ನ ತಿಳಿಯಕ್ಕೆ ಸಾಧ್ಯವಿಲ್ಲ. ತಿಳಿತಾರೆ ಎಲ್ಲರೂ ಕೂಡ ಅವರವ್ರ ಯೋಗ್ಯತೆ ಇದ್ದಂತೆ. ಆದರೆ ಜಗತ್ತಿನ ಜ್ಞಾನ ಹೀಗಿದೆ ಬ್ರಹ್ಮದೇವರಿಗೆ ವಿಶೇಷ ಸಂಪೂರ್ಣವಾಗಿ. ಹಾಗೆ ದೇವರ ಜ್ಞಾನ ಇವರು ನಿಂತಂದರೆ ಅಂಥ ಜ್ಞಾನ ಯಾರಿಗೂ ಬರೋಕ್ಕೆ ಸಾಧ್ಯವಿಲ್ಲ, ಲಕ್ಷ್ಮಿಗೂ ಬರೋಕ್ಕೆ ಸಾಧ್ಯವಿಲ್ಲ. ಅಂತ ಅನಂತ ಪರಮಾತ್ಮನಿಗೆ ಸ್ತೋತ್ರವನ್ನು ಮಾಡ್ತೀನಿ, ನಮಸ್ಕಾರವನ್ನು ಮಾಡ್ತೀನಿ. ಇದು ಪರಾಮಹ ಮನಸಃ ನಾನು ರೂಪರೂಪಸ್ಯ ದೃಷ್ಟಿ ಸ್ಮೃತಿ ಸಂಪನ್ನೋಷಾತಿ ಏತೆ ಕೇವಲಯ ಸ್ವಹಂಸ್ಥೆಯ ಹಂಸಾಯ ತಸ್ಮೈ ಶುಚಿತತ್ಮನೇ ನಮಃ. ನಮಗೆ ಎಲ್ಲ ದೇವರು ಮಾಡಿಸ್ತಾನೆ ಅಂತ ನಾವು ಕೇಳಿದ್ದೀವಿ, ದೊಡ್ಡವರು ಹೇಳ್ತಾರೆ. ನಮ್ಮ ನಂಬಿಕೆ ಹೌದು, ನಾವು ಮಾಡಕ್ಕೆ ಹೊರಡ್ತೀವಿ, ಮಾಡೋಕ್ಕಾಗೋದಿಲ್ಲ, ನಾವು ಅಸ್ವತಂತ್ರರು ಅಂತ ಹೆಜ್ಜೆ ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಇಚ್ಛೆ ಅಂತ ಏನು ನಡೆಯುವುದಿಲ್ಲ, ಆದರೆ ದೇವ್ರ ಇಚ್ಛೆ ಅಂತ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನಾವು ನಂಬಿದ್ದೀವಿ, ಅದನ್ನು ಪೂರ್ತಿ ವಿಶ್ವಾಸ ಇದೆ. ಆದರೆ ಕೇಳ್ತಾರೆ
ದೇವರು ನೀವು ಮಾಡಿಸ್ತಾರೆ ಅಂತ ನಂಬಿಕೆ ಇದೆ. ನಮಗೆ ಜೀವನದಲ್ಲಿ ಯಾವುದಾದ್ರು ಒಂದು ಕಾರ್ಯ ಆಗಲಿ, ಅದರಲ್ಲಿ ನಾವು ಕಾರ್ಯ ಮಾಡಿದ್ರೆ ದೇವರೇ ಮಾಡಿ ಆ ಕಾರ್ಯವನ್ನು ಇದು ದೇವರೇ ಮಾಡಿಸ್ತಾರೆ ಅಂತ ನಮ್ಗೆ ಗೊತ್ತಾದರೆ ಅದರಂತೆ ನಾವು ಎಚ್ಚರಾಗಿದ್ದ ಮಾಡೋ ಕಾರ್ಯವನ್ನು ದೇವರು ಮಾಡಿಸ್ತಾರೆ ಅಂತ ತಿಳ್ಕೊಬೋದು. ಅಂತ ಏನಾದ್ರು ಒಂದು ಜೀವನದಲ್ಲಿ ಜೀವನ ಅನುಭವಕ್ಕೆ ಬರ್ತಕ್ಕಂಥ ಯಾವುದಾದ್ರು ಒಂದು 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 ಕಾರ್ಯ, ಆ ಕಾರ್ಯ ಅದರ ಜೀವನ ಪ್ರಯತ್ನ ಏನು ಇರಬಾರ್ದು. ದೇವರೇ ಮಾಡಿಸ್ತಾರೆ ಅಂದರೆ ಅದನ್ನು ಹೇಗೆ ದೇವರು ಮಾಡಿಸ್ತಾರೋ ಹಾಗೆ ಎಲ್ಲವೂ ದೇವರು ಮಾಡಿಸ್ತಾನೆ ಅಂತ ನಾವು ತಿಳ್ಬೋದು. ಅಂಥದ್ದೇನಾದ್ರು ವಿಧಿ ಅಂತಂದರೆ ಅಂಥ ಕಾರ್ಯ ಇದೆ, ಹಾಗೆ ದೇವರನ್ನು ಚಿಂತನೆ ಮಾಡಬೇಕು ಅಂತ. ಯದೋಪದಾನ ಮಾಸ ನಾಮರೂಪ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷ. ಜೀವನಕ್ಕೆ 3 ಅವಸ್ಥೆ: ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ಅದು ಜೀವನಕ್ಕೆ ಈ ಸಂಸಾರಕ್ಕೆ ದೇಹ ತೆಗೆದುಕೊಂಡು ಬಂದಾಗಲೇ ಸತ್ತ ಮೇಲೆ ಸುಷುಪ್ತಿ ಇಲ್ಲ, ಸ್ವಪ್ನ ಇಲ್ಲ, ಏನಿಲ್ಲ. ಹಸಿವೆ ಇದೆ, ಬಾಯಾರಿಕೆ ಇದೆ, ಅನ್ನ ಇಲ್ಲ, ನೀರಿಲ್ಲ. ನಮಗೊಂಚೂರು ಸ್ವಾತಂತ್ರ್ಯ ಬಂದ ತಕ್ಷಣ ಸಿಕ್ಕಲಿಕ್ಕೆ ತಿನ್ನಕ್ಕೆ ಹೋಗ್ತೀವಿ. ಸತ್ತ ತಕ್ಷಣ ಗೊತ್ತಾಗುತ್ತೆ. ಇನ್ನೊಂದು ಸತಿ ಹುಟ್ಟೋದ್ರೆ ನಮ್ಮ ಹತ್ರ ಏನಿಲ್ಲ. ಏನೋ ಮಕ್ಕಳು ಏನೋ ತಿಥಿಯನ್ನು ಮಾಡಿದ್ರೆ ಅವ್ರಿಗೆ ಅನ್ನ ಸಿಕ್ಬಿಡೋದು ಮಾಡಿದ್ದು, ಆ ಹಸಿವು ನಿವೃತ್ತಿ ಆಗುತ್ತೆ, ಆ ಬಾಯಾರಿಕೆ ನಿವೃತ್ತಿ ಆಗುತ್ತೆ ಅಂತ ಹೇಳೋದು. ಹಸಿವಿಂದ ಏನು ಸಂಕಟ ಆಗುತ್ತೆ, ಬಾಯಾರಿಕೆಯಿಂದ ಏನು ಸಂಕಟ ಆಗುತ್ತೆ, ಅದು ನಿವೃತ್ತಿ ಆಗುತ್ತೆ ಹೊರತಾಗಿ ನಾನು ಇದು ಕೊಡ್ತಕ್ಕಂಥ ಅನ್ನ ಆಗಲಿ ನೀರಾಗಲಿ ಏನು ಹೋಗೋದಿಲ್ಲ. ಅದೇ ಇದು ಪರಿಸ್ಥಿತಿ. ಅದು ನಮಗೆ ದೇವರು ಕೊಟ್ಟ ತಕ್ಷಣ ಸಿಕ್ಕಿಂತ ತಿನ್ನಕ್ಕೆ ಹೋಗ್ತೀವಿ. ಬುದ್ಧಿ ಇಲ್ಲ ನಮಗೆ. ನಿಮಗಾಗೆ ಆಹಾರವನ್ನು ಸೃಷ್ಟಿ ಮಾಡಿ ಭೂದೇವ್ ಭ್ಯೋರ್ನಂ ಔಷಧ ಅಲ್ಲಿ ಹೇಳ್ತಾರೆ ತತ್ವ ಪೈತೃಪನಿಷತ್ತಲ್ಲಿ ಔಷಧಿ ಭ್ಯೋ ಅನ್ನ ಪುರುಷನ ಸೃಷ್ಟಿ ಮಾಡೋಕ್ಕೂ ಮುಂಚೆ ಪುರುಷನ ಅನ್ನವನ್ನು ಸೃಷ್ಟಿ ಮಾಡಿ ದೇವರು ಪುರುಷನ ಸೃಷ್ಟಿ ಮಾಡಿದರು. ಹೀಗಿರುವಾಗ ಇವನು ಇಂಥವನು ಇಂತಹ ಅಂತ ಕ್ಲಿಪ್ತವಾಗಿ ಅನ್ನೋ ತೆಗೆದುಕೋಬೇಕಾದ ಒಂದು ವಿಧಾನ ಇದೆ. ಅದನ್ನು ಬಿಟ್ಟು ದೇವರ ನೈವೇದ್ಯ ಇಲ್ಲ, ನೀನು ಹೇಳಿರುತ್ತೆ ಬಲ ಅಂತ ಹೇಳಿರುತ್ತೆ. ದೇವರ ನೈವೇದ್ಯ ಇಲ್ಲ, ಯಾವ ಸ್ವೀಕಾರ ಮಾಡ್ಬೋದು, ಯಾವ ಸ್ವೀಕಾರ ಮಾಡಬಾರ್ದು ಅನ್ನೋ ಪರಿಜ್ಞಾನ ಇದೆ ತೆಗೆದುಕೊಂಡ್ರೆ ಅದೆಲ್ಲ ಇಲ್ಲೇ ಮುಗಿತಾರೆ. ಅನಂತರ ಸತ್ತ ಕ್ಷಣದಿಂದ ಇವನು ಸಾಯೋರು ಕೊನೆಯಲ್ಲಿ ಕಾಫಿ ಹುಡುಕ್ತಾರೆ. ಬಾಯಿ ಸತ್ತ ಮೇಲೆ ಕಾಫಿ ಇಲ್ಲ, ನೀರು ಇಲ್ಲ, ಹೇಳ್ತಾರೆ. ಆದ್ದರಿಂದ ಯಥೋಪದಾನ ಈ 3 ಅವಸ್ಥೆಗಳಲ್ಲಿ ಜಾಗದ ಅವಸ್ಥೆ ನಾವು ಸ್ವಾತಂತ್ರ್ಯ ಭ್ರಮತೆ ತುಂಬ ಜಾಸ್ತಿ ಇದೆ. ಜಾಗದ ಅವಸ್ಥೆ ನಾನು ಸಂಕಲ್ಪ ಮಾಡ್ತೇನೆ, ನಾನು ಮಾಡ್ತೀನಿ. ದೇವರು ಮಾಡಿಸೋದು ಗೊತ್ತಾಗುತ್ತೆ. ಈಗ ನಾನು ಇದು ಬಂದು ಕೂತ್ಕೊಂಡು ಮಾತಾಡಬೇಕು ಅಂತ ಯೋಚನೆ ಮಾಡಿದ್ರೆ ಒಂದು ಕೂತ್ಕೊಂಡು ಮಾತಾಡ್ತೇವೆ. ಈಗ ದೇವರು ಮಾಡಿಸೋದು ಎಲ್ಲಿ ಗೊತ್ತಾಗ್ತಾ ಇದೆ ನಮಗೆ. ಮಾಡಿಸ್ತಾ ಇದ್ದಾರೆ, ನಾವು ನಂಬ್ಕೊಂಡಿದ್ದೀವಿ. ಅದು ಏನು ಅನುಭವಕ್ಕೆ ಬಂದಿದೆ, ಅನುಭವ ಬರೋದಿಲ್ಲ. ಏನು ಸ್ವಪ್ನದಲ್ಲಿ ಸ್ವಲ್ಪ ಸ್ವಾತಂತ್ರ್ಯದ ಅನುಭವ ಇದೆ. ಯಾಕೆಂದರೆ ನಮಗೆ ಸಂಕಲ್ಪ ಮಾಡಿ ಸ್ವಪ್ನ ಬೀಳೋದಿಲ್ಲ. ನಾವು ಸಂಕಲ್ಪ ಮಾಡಿ ಅದರಂತೆ ಸ್ವಪ್ನ ಬರ್ತದೆ. ನಾವು ಒಳ್ಳೊಳ್ಳೆ ಜನ ನೋಡ್ತೇವೆ. ಕನಸಲ್ಲಿ ಹೆಟ್ಟಿಸ್ಕೊಂಡು ಬಂದಂತೆ, ಕಣ್ಣು ಹೆಟ್ಟಿಸ್ಕೊಂಡು ಬಂದಂತೆ ಸ್ವಪ್ನ ಬೀಳ್ತೇವೆ. ಹಾಗಾಗಿ ಬೀಳ್ತೇವೆ. ನಾನು ಸ್ವತಂತ್ರ ಆಗಿದೆ, ನಮ್ಮ ಸ್ವತಂತ್ರ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಆದರೆ ಆ ಪದಾರ್ಥಗಳನ್ನೆಲ್ಲ ಸೃಷ್ಟಿಯನ್ನು ಮಾಡಬೇಕು, ಅದೆಲ್ಲ ನಾವು ಮಾಡಿರೋ ಅಂತ ಗೊತ್ತಾಗ್ತದೆ. ಅದು ದೇವರು ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ನಮ್ಗೆ ಆದರೂ ಗೊತ್ತಾಗುತ್ತೆ. ಆದ್ದರಿಂದ ಯಾಕೆಂದರೆ ಜಾಗೃತ ಅವಸ್ಥೆಯಲ್ಲಿ ಎಲ್ಲ ಇಂದ್ರಿಯಗಳು ಮನಸ್ಸು ಜಾಗೃತವಾಗಿರುತ್ತೆ. ಸ್ವಪ್ನಾವಸ್ಥೆ ಹೋದಾಗ ಅಲ್ಲಿ ಮನಸ್ಸು ಜಾಗೃತವಾಗಿರುತ್ತೆ, ಇಂದ್ರಿಯಗಳು ಪ್ರಕೃತವಾಗುತ್ತೆ. ಮನಸ್ಸಲ್ಲಿ ಆದರೂ ಕೂಡ ಸ್ವಪ್ನದಲ್ಲಿ ಇದು ಸಂಕಲ್ಪ ಮಾಡ್ತಾನೆ, ಎಲ್ಲೋ ಹೋಗ್ತೀನಿ ಅಂತ ಸಂಕಲ್ಪ ಮಾಡ್ತಾನೆ, ಹೋಗ್ತಾನೆ. ಎಲ್ಲೋ ಮಾತಾಡ್ತೀನಿ ಯಾರೋ ಸಂಕಲ್ಪ ಮಾಡ್ತಾರೆ, ಮಾತಾಡ್ತಾನೆ. ಆದರೆ ಸ್ವಪ್ನದಲ್ಲಿ ನಡೆಯೋ ಕ್ರಿಯೆಗಳೆಲ್ಲರೂ ಕೂಡ ಅವನ ಸಂಕಲ್ಪ ಇದೆ, ಜೀವನ ಸಂಕಲ್ಪ ಇದೆ. ಆ ಜೀವನ ಸಂಕಲ್ಪ ಇದೆ. ಆದ್ದರಿಂದ ಆ ಕಾರ್ಯ ಜಾಗೃತಾವಸ್ಥೆಯಲ್ಲಿ ಸಂಕಲ್ಪದ ಕಾರ್ಯ ಆಗುತ್ತೋ ಅದು ಸ್ವಪ್ನಾವಸ್ಥೆಯಲ್ಲಿ ಕಾರ್ಯ ಆಗ್ತಾ ಇದೆ ಅಂತ ಅದು ದೇವರ ಸ್ವಾತಂತ್ರ್ಯ ಜ್ಞಾನ ಬರುವುದು. ಅದರಿಂದ ಸುಷುಪ್ತಿ ಹೋಗ್ತಾರೆ. ಸುಷುಪ್ತಿ ಹೋದಾಗ ಕನಸುಗಳಿಂದ ಏನಿಲ್ಲ, ಇಲ್ಲಿವರೆಗೆ ಸುಷುಪ್ತಿಯಲ್ಲಿ ಇರುತ್ತೋ ಅಲ್ಲಿವರೆಗೆ ಬರ್ತಾರೆ. ಸುಷುಪ್ತಿಯಲ್ಲಿ ತಿರ್ಗಾ ಬರಬೇಕು. ಈಗ ಜಾಗದ ವ್ಯವಸ್ಥೆಯಲ್ಲಿ ಮಲ್ಕೊಳ್ಳೋಕೆ ಒಂದು ಹಾಸಿಗೆ ಹಾಸ್ಕೊತಾರೆ, ಹೊತ್ಕೋತಾರೆ, ಕಣ್ಣು ಮುಚ್ಕೋತಾರೆ, ಬೇರೆ ಏನೋ ಪ್ರಯತ್ನ ಮಾಡ್ತಾರೆ. ಸ್ವಪ್ನಕ್ಕೆ ಪ್ರಯತ್ನ ಮಾಡೋದಿಲ್ಲ. ಆದರೆ ಈ ಪ್ರಯತ್ನದಿಂದ ನಿದ್ದೆನೂ ಬರುತ್ತೆ, ಸ್ವಪ್ನ ಬರುತ್ತೆ. ಆದರೆ ಈ ಶ್ಲೋಕದಲ್ಲಿ ಹೇಳ್ತಾರೆ ಆ ಸುಷುಪ್ತ ಅವಸ್ಥೆಯಿಂದ ಪುನಃ ಎಚ್ಚರವಾಗ್ತಾರೆ. ಗಾಢ ನಿದ್ರೆಯಿಂದ ತಿರ್ಗಾ ಎಚ್ಚರವಾಗ್ತಾರಲ್ಲ, ಆ ಜೀವ ಏನು ಸಂಕಲ್ಪ ಮಾಡ್ತಾರೆ, ಯಾರು ಸಂಕಲ್ಪ ಮಾಡಿ ನಾನು ಈ ಸತಿ ಎಚ್ಚರ ಮಾಡ್ಕೋಬೇಕು ಅಂತ ಯಾರು ಸಂಕಲ್ಪ ಮಾಡಿ ಯಾರು ಎಚ್ಚರ ಮಾಡ್ಕೋತಾರೆ. ದೇವರು ಎಚ್ಚರ ಮಾಡಿಸಿದ್ರೆ ಮಾಡ್ತಾರೆ, ಬೇರೆ ಬಲಗಿಬ್ರು ಹಾಗೆ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಅದರಿಂದ ನಮ್ಮ ಸಂಕಲ್ಪ ಇದೆ. ಯದೋಪರಾಮ ಮಾಸ ನಾಮರೂಪಸ್ಯ, ಎಲ್ಲ ನಾಮ ರೂಪಗಳು ತೋರಿಸ್ತಕ್ಕಂಥದ್ದು ಮನಸ್ಸು. ಜಾಗದ ವಿಷಯದಲ್ಲಿ ಒಂದು ವಸ್ತು, ಅದಕ್ಕೊಂದು ನಾಮ, ಒಂದು ರೂಪ, ಒಂದು ಹೆಸರು, ಅದಕ್ಕೊಂದು ಆಕಾರ, ಒಂದು ಗುಣ. ಇದೆಲ್ಲ ನೋಡಿದ ಒಂದು ಮನಸ್ಸಲ್ಲಿ ಹಾಗೆ ಮೂಡಿರುತ್ತೆ. ಮನಸ್ಸಿನಲ್ಲಿ ಒಂದು ಫಿಲ್ಮ್ನಲ್ಲಿ ಚಿತ್ರ ಮೂಡಿರುತ್ತೆ, ಮೂಡಬೇಕು. ಆದರೆ ಹೊರಗಡೆ ಕಾಣಲಿದ್ದು ಕೂಡ ಆ ಚಿತ್ರಗಳಿಂದ ಕನಸಲ್ಲಿ ಎಲ್ಲ ಕಾಣುತ್ತೆ. ಆದರೆ ಮನಸ್ಸು ಉಪರತವಾಗೋದು ಯಾವಾಗ? ಸುಷುಪ್ತಿಯಲ್ಲಿ. ಬೇರೆ ಇದರಲ್ಲಿ ಉಪರತವಾಗೋದು ಸ್ವಪ್ನದಲ್ಲಿ, ಮನಸ್ಸು ಉಪರತವಾಗೋದು ಸುಷುಪ್ತಿಯಲ್ಲಿ.
ಯಾಕೆ ದೃಷ್ಟಿ ಸ್ಮೃತಿ ಸಂಪ್ರಭೂಷ. ಏನು ನೋಡಿದ್ರು ಅದರ ಜ್ಞಾನವೂ ಇರುವುದಿಲ್ಲ. ಆಗ ಏನು ಸ್ಮರಣೆ ಮಾಡಿದ್ರು ಅದರ ಜ್ಞಾನವೂ ಇರುವುದಿಲ್ಲ. ಆಗ ಈಯೇ ಕೇವಲ ಸಂಸ್ಥೆಯ ಅಲ್ಲಿಂದ ಜೀವ ಹೊರಗಡೆ ಬರಬೇಕಾಗ್ತದೆ. ಯುಕ್ತ ವ್ಯವಸ್ಥೆಯಿಂದ ಜೀವನ ಸಂಕಲ್ಪ ಜೀವನ ಪ್ರಯತ್ನ ಏನೂ ಇಲ್ಲ. ಅಂದರೆ ಆ ಒಂದು ಕಾರ್ಯವನ್ನು ಆ ಒಂದು ಕ್ರಿಯೆಯನ್ನು ನಾವು ಬಳಸಿಟ್ಕೊಳ್ಬೇಕು. ನಾವು ಸುಖದಿಂದ ನಮ್ಮನ್ನು ಎಪ್ಸೋಣ ದೇವರು ಇಲ್ಲದೆ ನಾವು ಹೇಳೋದಿಲ್ಲ, ಹಾಗೆ ಪ್ರಯಾಣ ಮಾಡಿರ್ತೀವಿ. ಅದರಿಂದ ಅದು ಹೇಗೆ ದೇವರೇ ಮಾಡಿಸ್ತಾರೆ. ಜೀವನ ಸಂಕಲ್ಪವಿದೆ, ಜೀವನ ಪ್ರಯತ್ನ ಇದೆ. ಹಾಗೆ ಜಾಗೃತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ದೇವರೇ ಮಾಡಿಸ್ತಾರೆ. ದೇವ್ರ ಜೊತೆ ಜೀವ ಮಾಡಿಸ್ತಾರೆ. ತಂದೆ ಮಗ ಬರೆದಾಗ ತಂದೆ ಜೊತೆ ಮಗ ಬರೆದಂತೆ ದೇವರು ಮಾಡಿಸ್ತಾ ಇದ್ದಾರೆ ಅಂತ ಆ ಒಂದು ಕ್ರಿಯೆಯನ್ನು ಮನಸ್ಸಲ್ಲಿಟ್ಕೊಂಡು ಅದರಿಂದ ದೇವರ ಸ್ವಾತಂತ್ರ್ಯವನ್ನು ನಮ್ಮ ಸ್ವಾತಂತ್ರ್ಯ ತಿಳಿಬೇಕು ಅಂತ ಹೇಳ್ತಾರೆ. ತುಂಬ ಒಳ್ಳೆಯ ಶ್ಲೋಕ. ಯದು ಉಪರಾಮೋ ಮನಸ್ಸೋ ನಾಮೋ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್ ಈಯತೆ ಕೇವಲ ಸಂಸ್ಥೆಯ ಹಂಸಾಯ ತಸ್ಮೈ ಶುಚಿಸತ್ಮನೇ ನಮಃ. ಹಂಸಾಯ ತಸ್ಮೈ ಶುಚಿಸತ್ಮನೇ ನಮಃ. ಹಂಸ 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 ಮಂತ್ರ ಇದೆ. ಹಮ್ ಅಂತ ಒಂದು ಸಹ ಅಂತ ಎರಡು ಬೇರೆ ಬೇರೆ ಧಾತುವಿಂದ. ಹಮ್ ಅಂದರೆ ಹಾ ಓ ಹ ತ್ಯಾಗಿ ಓ ಹ ತ್ಯಾಗಿ ಅಂತ ಧಾತು ಎಲ್ಲ ದೋಷ ದೂರನಾದ್ರಿಂದ ಅವನು ಹಮ್ ಅಂತ ಹೇಳ್ತೀವಿ. ಆದ್ದರಿಂದ ಅಹಂ ಅನ್ನೋದು ದೇವರು ಮುಖ್ಯವಾದ ನಾಮ ಅಂತ ಹೇಳ್ತೀವಿ ಉಪನಿಷತ್ತು. ಅಹಂ ಅನ್ನೋದು ಆಚಾರ್ಯ ಹೇಳ್ತಾರೆ, ಅಹಂ ಅನ್ನೋದು ಮುಖ್ಯವಾದ ನಾಮ. ಯಾಕೆಂದರೆ ಅವನಲ್ಲಿ ಯಾರೂ ತ್ಯಾಗ ಮಾಡೋಕ್ಕಾಗೋದಿಲ್ಲ. ದೇವ್ರನ್ನ ಬಿಟ್ಟು ಯಾರು ಬದುಕೋಕ್ಕಾಗೋದಿಲ್ಲ. ಆಕಾಶವನ್ನು ಬಿಟ್ಟು ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವ್ರನ್ನ ಬಿಟ್ಟು ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಯಾರು ತ್ಯಾಗ ಮಾಡೋಕ್ಕೆ ಸಾಧ್ಯ ಇಲ್ಲೋ ಅದರಿಂದ ಅವನ ಸನ್ನಿಧಾನಗಳು ಜೀವ ತನ್ನನ್ನು ಅಹಂ ಅಂತ ಕರ್ಕೋತಾರೆ. ಜೀವ ತನ್ನನ್ನು ಬಿಟ್ಟಿರೋಕ್ಕೆ ಸಾಧ್ಯನೇ ಎಂತಾದರೂ ಇಲ್ಲ. ಆದ್ದರಿಂದ ಮುಖ್ಯವಾಗಿ ಅಹೇಯನಾದ ಪರಮಾತ್ಮ, ಅಹೇಯನಾದ ಪರಮಾತ್ಮನ ಸನ್ನಿಧಿಯಿಂದ ಜೀವನಕ್ಕೂ ಕೂಡ ಅಹಂ ಅನ್ನೋ ಶಬ್ದ ಬರುತ್ತೆ. ಕಂಸ ಅವನಿಗೆ ಅವನ ಮುಖ್ಯ ವಾಸಸ್ಥಾನ ಅದು ಶುಚಿ ಸತ್ವನೇ ನಮಃ. ಶುಚಿ ಅಂತ ಪ್ರಾಣದೇವರಿಗೆ ಹೆಸರು, ವಾಯುದೇವರಿಗೆ ಹೆಸರು. ನಿಜವಾದ ದೇವರ ಮನೆ ಅಂತ ಯಾವುದು ಅಂದರೆ ಪ್ರಾಣದೇವರು, ವಾಯುದೇವರೇ ದೇವರ ಮನೆ. ಎಂದೂ ಶುಚಿ ಆಗುವುದಿಲ್ಲ. ಅದು ನಿತ್ಯ ಸನ್ನಿಹಿತರಾಗಿರ್ತಾನೆ. ಆದ್ದರಿಂದ ಹಂಸ ಶುಚಿ ಸತ್ವಸೋರ್ತಾರೆ ಸದ್ಭೂತಾವೇದಿಸತ ಉಪನಿಷತ್ತು ಹೇಳುತ್ತೆ. ಶುಚವು ಸೀದತಿ ಇತಿ ಶುಚಿಸತ್ ಅಂದರೆ ಮುಖ್ಯ ಪ್ರಾಣದೇವರಲ್ಲಿ ಯಾವಾಗಲೂ ಇರ್ತಾರೆ. ಅದರಿಂದ ಅದಕ್ಕೆ ಒಂದು ಛಾಂದೋಪನಿಷತ್ತು ಹೇಳ್ತಾ ಬ್ರಹ್ಮಪುರ ಅಂತ ಹೇಳಬೇಕು. ಬ್ರಹ್ಮದೇವರ ಪಟ್ಟಣ ಅಂತ ಯಾವುದು ಅಂದರೆ ಮುಖ್ಯ ಪ್ರಾಣದೇವರು ಸ್ವರೂಪ ಇದೆ. ಅದು ಬ್ರಹ್ಮದೇವರು ದೇವರು ಯಾವಾಗಲೂ ಇರೋದು. ಆದ್ದರಿಂದ ಅದನ್ನು ಬ್ರಹ್ಮಪುರ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಅದನ್ನು ಶುಚಿಸತ್ವನೇ ನಮಃ. ಯಾವ ದೇವರು ಯಾವಾಗ ಚಿಂತನೆ ಮಾಡಿದ್ರು ಕೂಡ ಮುಖ್ಯ ಪ್ರಾಣ ಅಂತಕ್ಕಂಥ ದೇವರ ಚಿಂತನೆ ಮಾಡಬೇಕು. ಉಪನಿಷತ್ತುಗಳು ಬರುವಂತೆ ಬೇರೆ ಯಾವ್ಯಾವ ದೇವತೆಗಳನ್ನು ಚಿಂತನೆ ಮಾಡಿದ್ರು ಕೂಡ ಆ ದೇವತೆಗಳಿಗೆಲ್ಲ ಅಸುರಾವೇಶ ಬರುತ್ತೆ. ಯಾವ ಶುದ್ಧವಾದ ಪ್ರತಿಮೆ ಅಂತಂದರೆ ಯಾವ ಪ್ರತಿಮೆಯಲ್ಲಿ ಅಸುರಾವೇಶ ಎಂದು ಬರೋದಿಲ್ವೋ ಅದೇ ಶುದ್ಧವಾದ ಪ್ರತಿಮೆ. ಅದು ವಾಯುದೇವರಾದ್ರಿಂದ ಆ ವಾಯುದೇವರಲ್ಲೇ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಶುಚಿಸತ್ವನೇ ನಮ್ಮ. ಆ ಕಥೆಗಳನ್ನೆಲ್ಲ ಕೇಳಿದ್ದೀವಿ. ಯಾವ ದೇವತೆಗಳೆಲ್ಲ ಸ್ಪರ್ಧೆ ಉಂಟಾಗಿ ನಾನೇ ಹೆಚ್ಚು ಅಂತ ಹೇಳಿದಾಗ ಪ್ರಭುದೇವರು ಪರೀಕ್ಷೆ ಮಾಡಿ ನಾನು ನನ್ನ ಶರೀರವನ್ನು ಭಾವಿಸ್ತೀನಿ. ಯಾರು ಹೋದರೆ ಶರೀರ ಬೀಳುತ್ತೋ, ಯಾರು ಬಂದರೆ ಶರೀರ ಹೇಳುತ್ತೋ ಅಂತ ಇದನ್ನು ಮಾಡಿದಾಗ ಎಲ್ಲ ದೇವತೆಗಳು ಬಂದರು. ಎಲ್ಲ ದೇವತೆಗಳು ಹೋಗಿ ಏನು ಮಾಡ್ಕೊಳ್ಳೋದಿಲ್ಲ. ಪ್ರಾಣದೇವರು ಬಂದಾಗ ಎದ್ದಿತ್ತು, ಪ್ರಾಣದೇವರು ಹೋದಾಗ ನಿಂತು. ಆದ್ದರಿಂದ ಅವನು ಶುಚಿಸತ್ವನೇ ನಮ್ಮ ಅಂತ ಮುಖ್ಯ ಪ್ರಾಣದೇವರು. ಅವರ ಅಸುರಾವೇಶ ಇಲ್ಲ. ಯಾಕೆ ಆ ಮಹಿಮೆ ಅಂತಂದರೆ ನಾನು ಸ್ಪರ್ಶಂಕಪದಲ್ಲಿ ಪಾಪಾವಿದ್ದ ದೈತ್ಯ ಪೂರ್ವಾವಿದ್ದ ಶ್ರೀ ವಿಶ್ವಭಕ್ತ ದೈತ್ಯಮೋಹ ಪಾಪದ ಸಂಬಂಧವೇ ಇಲ್ಲ. ಆದ್ದರಿಂದ ದೈತ್ಯರ ಉಪಚಾರವೇ ಇಲ್ಲ. ಅವರು ಅಂಥ ಶುದ್ಧವಾದ ಪ್ರತಿಮೆ, ಅಂಥ ಶುದ್ಧ ಪ್ರತಿಮೆಯಲ್ಲಿ ದೇವರನ್ನು ಉಪಾಸನೆ ಮಾಡಬೇಕು ಅಂತ ಶುಚಿಸತ್ವನೇ ನಮಃ ಅಂತ ಹೇಳಿ. ಮನೀಷಿಣೋ ಅಂತರ್ಹೃತಿ ಸನ್ನಿವೇಶಿತ ಸ್ವಶಕ್ತಿಭಿರ್ನೌಭಿಶ್ಚ ತ್ರಿವೃದ್ಧಿ ವನ್ಯಮ್ಯಥಾ ಕಾರಣಿ ಪಾಂಚದಶ್ಯಂ ಮನುಷ್ಯ ನಿಷ್ಕರ್ಷಂತಿ ಕೂಡ. ಆದರೆ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ತಮ್ಮ ಸಾಧನೆಯಿಂದ ದೇವರ ಅಭಿವೃದ್ಧಿ. ಮನೀಷಿಣ ಮನಸ್ಸಃ ಈಶಿಣ, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಮನಸ್ಸು ಹೇಳಿದಂತೆ ನಾವು ಕೇಳಬೇಕಲ್ಲ, ನಾವು ಹೇಳಿದಂತೆ ಮನಸ್ಸು ಕೇಳುವಂತೆ ನಾವು ಮನಸ್ಸನ್ನು ನಿಯಂತ್ರಣ ಇಟ್ಕೊಂಡ್ರೆ ಅವರು ಮನುಷ್ಯರು. ಅವರು ಅಂತರ್ಹೃದಯ ಸನ್ನಿವೇಶಿತ, ಮೊದಲೇ ಹೇಳಿದಂತೆ ಹೃದಯದಲ್ಲೇ ಇದ್ದಾನೆ ದೇವರು. ಆ ಹೃದಯದಲ್ಲಿದ್ದ ದೇವರನ್ನು ಹೇಗಿದ್ದಾರೆ? ಸ್ವಶಕ್ತಿಗೂ ನವಭಿಶ್ಚ ತ್ರಿವೃತ್ತಿ. ಇವೆಲ್ಲ ಆಚಾರ ತಾತ್ಪರ್ಯ ಬರೆದಿದ್ರೆ ಅರ್ಥ ಆಗದೇ ಇರ್ತಕ್ಕಂಥ ಶ್ಲೋಕಗಳು ಬಾಯಿ ಬಂದು ಅರ್ಥ ಬಂದಿರ್ತಾರೆ. ದೇವರ ನವಶಕ್ತಿ ತ್ರಿವೃತ್ತಿ. ಅಲ್ಲಿ ನಾವು ಪೀಠ ಪೂಜೆಯನ್ನು ಮಾಡುವಾಗ ವಿಮಲ ಉತ್ಕರ್ಷಣೀಯ ಕ್ರಿಯಾ ಪಕ್ವ ಪರುಗ್ರಹ ಅಂತ 9 ಶಕ್ತಿಗಳನ್ನು ಹೇಳ್ತೀವಿ. ಅದು ಪೀಠ ಪೂಜೆಯಲ್ಲಿ ಅದು ಪರಮಾತ್ಮ ರೂಪಗಳು. ಅವೆಲ್ಲ ಪರಮಾತ್ಮ ರೂಪಗಳು. ಪರಮಾತ್ಮ ರೂಪಗಳ ಅಲ್ಲದೆ ಆ ಹೆಸರು ದೇವತೆಗಳ ಕರೆ ಇಲ್ಲ. ಆಗ ಸಮೂರ್ತಿಗಳ ಮಧ್ಯದ ಅಂತ ಹೇಳ್ತೀವಿ ನಾವು. ಅದನ್ನು ನಾವು ಪೀಠ ಪೂಜೆಯಲ್ಲಿ, ಆವರಣ ಪೂಜೆಯಲ್ಲಿ ಎಲ್ಲ ಅಷ್ಟ ದೇವ ರೂಪವನ್ನು ಹೇಳಿ
ಅವನ ಪೂಜನೆಯಲ್ಲೂ ಕೂಡ ಮೊದಲನೇ ಆವರಣದಲ್ಲಿ, ಎರಡನೇ ಆವರಣದಲ್ಲಿ, ಮೂರನೇ ಆವರಣದಲ್ಲಿ, ನಾಲ್ಕನೇ ಆವರಣದಲ್ಲಿ, ಐದನೇ ಆವರಣದವರೆಗೂ ಎಲ್ಲ ದೇವ್ರ ರೂಪಗಳನ್ನೇ ಹೇಳೋದು. 6ನೇ ಆವರಣ ಮತ್ತು 7ನೇ ಆವರಣದಲ್ಲಿ ಮತ್ತೆ ಬೇರೆ ಬೇರೆ ದೇವತೆಗಳನ್ನ ಹೇಳ್ತಾರೆ. ಅದು ಸ್ವಮೂರ್ತಿಗಳ ಮಧ್ಯೆ ಈಗ ತನ್ನೇ ಮೂರ್ತಿಗಳು. ಈ 9 ಏನು ಕ್ರಿಯಾ ಇದೇ ವಿಮಲಾ ಪ್ರಶ್ನೆ ಪೃಥ್ವಿ ಇದೆಲ್ಲ ಇದೆ. ಕೊನೆಯದು ಅನುಗ್ರಹ 9. ಇದರಲ್ಲಿ ತಿರುಗಿ ಒಂದೊಂದರಲ್ಲಿ 3 ರೂಪ ಇದೆ. ವಿಮಲಾದಲ್ಲಿ ಆ 3 ರೂಪಗಳು ಜ್ಞಾನ ಇಚ್ಛಾ ಕ್ರಿಯಾ ಅಂತ 3 ರೂಪ. ಅದು ವಿಮಲಾ ಜ್ಞಾನ, ವಿಮಲಾ ಇಚ್ಛಾ, ವಿಮಲಾ ಕ್ರಿಯಾ ಅಂತ. ಆ ಕೊನೆಯದು ಅನುಗ್ರಹ ಜ್ಞಾನ, ಅನುಗ್ರಹ ಇಚ್ಛಾ, ಅನುಗ್ರಹ ಇಚ್ಛಾ ಪ್ರಯತ್ನ, ಜ್ಞಾನ ಇಚ್ಛಾ ಪ್ರಯತ್ನ. ಆದ್ದರಿಂದ ಇದು 27 ರೂಪ ಇದೆ. 27 ರೂಪದಿಂದ ಯಾವಾಗ ಸೇರಿಕೊಂಡು ದೇವರು ಆ ಅವನು ಸುಮೂರ್ತಿ ಏನು ಸುಮೂರ್ತಿಗಳ ಮಧ್ಯೆ ಆ ಮೂರ್ತಿಗಳ ಮಧ್ಯದಲ್ಲಿ ಇರ್ತಕ್ಕಂಥ ಮಧ್ಯದಲ್ಲಿ ಇರ್ತಕ್ಕಂಥ ಲಕ್ಷ್ಮೀನಾರಾಯಣ ರೂಪ, ಸುತ್ತ ಇರ್ತಕ್ಕಂಥ ರೂಪಗಳು ಒಂದೇ ರೂಪಗಳು. ಇದನ್ನು ಆಚಾರ ತಾತ್ಪರ್ಯ ಬಿಡ್ತಾರೆ. ಸ್ವಶಕ್ತಿ ನವಭೀಸ್ತ ತಿರುಗಿ, ಇದಕ್ಕೆಲ್ಲ ಶಕ್ತಿಗಳು ಹೆಸರು. ಶಕ್ತಿ ಅಂತ ಎರಡು ಹೆಸರು. ಶಕ್ತಿ ಅಂತಂದರೆ ಶಕ್ಯತ್ವ, ಪರಮಾತ್ಮನ ರೂಪಗಳಾಗಿಲ್ಲ, ಪರಮಾತ್ಮ ಶಕ್ತಿ ರೂಪ ಆದ್ದರಿಂದ ಅವನ ಶಕ್ತಿ. ಲಕ್ಷ್ಮೀ ರೂಪಗಳನ್ನ ಶಕ್ಯತ್ವ ಶಕ್ತಿಯೋ ಭಾರ್ಯ ಹೇಳ್ತಾರೆ. ಲಕ್ಷ್ಮೀ ರೂಪಕ್ಕೂ ಶಕ್ತಿ ಅಂತ ಹೇಳ್ತಾರೆ. ಯಾಕೆಂದರೆ ಪರಮಾತ್ಮನ ಅಧೀನರಾದ್ರಿಂದ, ಶಕ್ತರಾದ್ರಿಂದ, ಅಧೀನರಾದ್ರಿಂದ ಅವ್ರಿಗೂ ಶಕ್ತಿ. ಕೆಲವು ಲಕ್ಷ್ಮೀ ರೂಪಗಳು, ಇನ್ನು ಕೆಲವು ದೇವತೆಯ ರೂಪಗಳು. ಆದ್ದರಿಂದ ಮನುಷ್ಯನ ಅಂತಹ ಯೋಗಿಗಳಾದವರು, ಅಂತಹ ದೇವರ ಪಾತ್ರರಾದವರು ತಮ್ಮ ಹೃದಯದಲ್ಲಿ ಇರ್ತಕ್ಕಂಥ ದೇವರ ದರ್ಶನ ಪಡಿತಾರೆ. ಹೇಗೆ ಕೇವಲ ದೇವರ ಒಬ್ಬನೇ ಅಲ್ಲ ನೋಡೋದು, ಲಕ್ಷ್ಮೀನಾರಾಯಣ ಒಬ್ಬನೇ ಅಲ್ಲ, ಈ 27 ದೇವತೆಗಳು, ಅದರ ಜೊತೆ ಆವರಣ ದೇವತೆಗಳು, ಪೀಠ ದೇವತೆಗಳು, ಇವರೆಲ್ಲ ಇದ್ದ ಸಮೂಹದಲ್ಲಿ ದೇವರನ್ನು ನೋಡ್ತಾರೆ. ವನ್ಯಮ್ಯಥ ಧಾರಣಿ ಪಂಚದಶ್ಯಂ. ಅದಕ್ಕೆ ಪ್ರತಿಯೊಂದು ಪದಾರ್ಥವನ್ನು ಪಡಿಬೇಕಾದ್ರು ಅದಕ್ಕೊಂದು ಉಪಾಯ ಇದೆ, ಒಂದು ಯೋಗ ಇದೆ. ಈಗ ಹಾಲಿದೆ, ಹಾಲಿನಿಂದ ತುಪ್ಪವನ್ನು ಪಡಬೇಕಾದ್ರೆ ಹಾಲಿನ ಕಾಯಿಸ್ಬೇಕು, ಅದನ್ನು ಹೆಪ್ಪಾಕಬೇಕು, ಅದು ಮೊಸರು ಮಾಡಬೇಕು, ಕಡಿಬೇಕು, ಬೆಣ್ಣೆಯನ್ನು ಕಾಯಿಸಬೇಕು, ಅನಂತರ ತುಪ್ಪ ಸಿಗುತ್ತೆ. ಹಾಲಿಂದ ಹಾಗೆ ತುಪ್ಪ ಸಿಗೋದ್ರೆ ಸಿಗೋದಿಲ್ಲ. ಹಾಗೆ ಬಾವಿಯನ್ನು ನಾವು ನೀರು ಬೇಕು ಅಂತಂದರೆ ಬಾವಿಯನ್ನು ತೋಡಬೇಕು, ಅದರ ನೀರು ಬಿಸಿಕೊಂಡು ತೋಡಬೇಕು, ಒಂದು ರಾಟೆಯಲ್ಲಿ ಹಾಕಬೇಕು, ಅದನ್ನು ಮೇಲೆ ಕೆತ್ತಬೇಕು ನೀವು. ಹಾಗೆ ದೇವರನ್ನು ಕಾಣಬೇಕಾದ್ರೆ ಒಂದು ಮಾರ್ಗ ಇದೆ. ಶ್ರವಣ ಮನ ಇತಿಹಾಸ ಮಾರ್ಗಗಳು. ಆ ಮಾರ್ಗದಲ್ಲಿ ಮಾತ್ರ ದೇವರು ಕಾಣ್ತಾರೆ ಹೊರತಾಗಿ ದೇವರು ಇದ್ರೆ ಹಾಗೆ ಕಾಣಲಿ ಅಂತಂದರೆ ದೇವರು ಹಾಗೆ ಅಷ್ಟೇನು ಗಿಟ್ಟಿಯಲ್ಲ ದೇವರು ಅಂತ ಕಾಣಲಿ. ಹಾಗೆ ಯಾರಾದ್ರು ಕಂಡ್ರೆ ದೇವರು ಕೆಲವು ನಂಬೋದಿಲ್ಲ. ಈಗ ದೇವರು ಅಂತ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ಬಾಹ್ಯ ದೃಷ್ಟಿಯಿಂದ ಅವತಾರ ಕಾಲದಲ್ಲಿ ಎಲ್ಲರೂ ನೋಡೋದು ದೇವರು. ದುರ್ಯೋಧನ ನೋಡೋದು. ಯಾರೋ ವಿಶ್ವರೂಪವನ್ನು ಅರ್ಜುನಿಗೆ ತೋರಿಸಿದ್ರು, ಆ ಅರ್ಜುನ ರೂಪ ತೋರಿಸಿ ವಿಶ್ವರೂಪವನ್ನು ನೋಡಿ ಅಯ್ಯೋ ಬ್ರಹ್ಮ ದೇವತೆಗಳು ನಮಸ್ಕಾರ ಮಾಡಿರ್ತಕ್ಕಂಥ ಹೇಗೆ ಸಾಧ್ಯ, ಇಂಥ ಸರ್ವವನ್ನು ಮಾಡ್ತೀನಿ ಅಂತ ಅವ್ರು ಹೇಳಿದ್ರೆ, ಅದೇ ವಿಶ್ವರೂಪವನ್ನು ಸಂಧಾನಕ್ಕೆ ಹೋದಾಗ ದುರ್ಯೋಧನ ತೋರಿಸಿದ್ರೆ ಒಳ್ಳೆ ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ಹೊರಗಡೆ ನೋಡಿದ ರೂಪ, ಆ ಹೊರಗಡೆ ಕಣ್ಣಿಂದ ನೋಡಿದ ರೂಪ ಅಲ್ಲ, ಹೊರಗಿನ ಜ್ಞಾನ ಸಹಿತವಾಗಿ ಹೊರಗಿನ ಕಣ್ಣಿಂದ ನೋಡಿದ್ರೆ ಮಾತ್ರ ದೇವರು ಗೊತ್ತಾಗುತ್ತೆ ಹೊರತಾಗಿ ಇದರಲ್ಲಿ ಈ ದೇವರು ಏನು ಗ್ಯಾರಂಟಿ ಅಂತ ಕೇಳಿದ್ರೆ ಚೀಪ ದೇವರು ಕೇಳಿಸ್ಕೊಂಡು ಹೋದಕ್ಕೆ ಹಾಗಲ್ವೆಲ್ಲ ಬಾಲಿಯ ಪರಿಪಾಕ ಮಾಡಿ ಯಾವುದೋ ಪರಿಪಾಕ ಬಂದಾಗ ಅದಕ್ಕೆ ದೇವರು ಇಷ್ಟು ರೂಪಗಳಿದೆ. ಕೇಶವಾದಿ ಚತುರ್ವಿಂಶದ ರೂಪಗಳಿದೆ, ಉದ್ಯೋಗಕಾಲಿ ಪಂಚರೂಪಗಳಿದೆ, ವಾಸುದೇವಾದಿ ಪಂಚರೂಪಗಳಿದೆ. ಆದರೆ ಜ್ಞಾನಿಗಳಿಗೆ ಆ ರೂಪ ಬಂದ ತಕ್ಷಣ ಯಾವ ರೂಪ ಅಂತ ಗೊತ್ತಿರುತ್ತೆ, ಯಾವ ರೂಪ ಅಂತ ಗೊತ್ತಾಗುತ್ತೆ. ಉಳಿದವರಿಗೆ ಎಲ್ಲ ರೂಪನೂ ಒಂದೇ, ಏನು ಗೊತ್ತಾಗೋದಿಲ್ಲ, ಅಂತಹ ಕಡೆಯಲ್ಲಿ ಬರೋದಿಲ್ಲ ಅದು. ಆದ್ದರಿಂದ ಒಂದೊಮ್ಮೆ ಆಗೋದು ಅಗ್ನಿಯಲ್ಲಿ ಅಯ್ಯೋ ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಅದರಿಂದ ಬೆಂಕಿ ಉತ್ಪತ್ತಿ ಆಗುತ್ತದೆ. ಅದಕ್ಕೆ ಸರಿ ಕೆಲಾರಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಕೆಲಾರಿಕ್ ವ್ಯಾಲ್ಯೂ ಅಂತ ಒಂದೊಂದಕ್ಕೂ ಒಂದು ವ್ಯಾಲ್ಯೂ ಇದೆ. ಎಷ್ಟು ಬೆಂಕಿ ಉತ್ಪತ್ತಿ ಆಗುತ್ತೆ, ಕಲ್ಲಿದ್ದು ಒಂದು ಬೆಂಕಿ ಉತ್ಪತ್ತಿ ಆಗುತ್ತೆ, ಕಟ್ಟಿಗೆಗೂ ಒಂದಾಗುತ್ತೆ, ಇದ್ಯಾವುದಕ್ಕೂ ಒಂದಾಗುತ್ತೆ. ಬೆಂಕಿ ಇರೋದ್ರಿಂದ ಅದನ್ನು ಹೇಗೆ ಪಡಿಬೋದು. ಆ ಕಟ್ಟಿಗೆದ ಬೆಂಕಿ ಪಡಿಬೇಕಾದ್ರೆ ಉಪಾಯ ಇದೆ. ಕಟ್ಟಿಗೆ ಚಚ್ಚಿದ ಹೇಗೆ ಬೆಂಕಿ ಬರೋಕ್ಕೆ ಸಾಧ್ಯ ಅಲ್ಲ. ಅದನ್ನು ಬೇರೆ ರೀತಿಯಲ್ಲಿ ಮಾಡಿದ್ರೆ ಉಪಾಯನ ಅನುಸರಿಸಿದ್ರೆ ಹೇಗೆ ಅಲ್ಲಿ ಅಗ್ನಿ ಸಿಗುತ್ತೋ ಹಾಗೆ ಜ್ಞಾನಿಗಳಾದವರು ಆ ಉಪಾಯ ದೇವರನ್ನು ಕಾಣೋಕ್ಕೆ ಉಪಾಯ ಇದೆ. ಆ ಉಪಾಯದಿಂದ ಸಾಧನೆ ಮಾಡಿ ದೇವರನ್ನು ನೋಡಿ ಅವರ ವಿಮಲಾದಿ ರೂಪಗಳು ಅದೊಂದು ಜ್ಞಾನ ಇಚ್ಛಾ ಕ್ರಿಯಾ ರೂಪ ಪ್ರಯತ್ನ ಅಂತ ಹೇಳ್ಬಿಟ್ಟು ತಪ್ಪಾಯಿತು. ಜ್ಞಾನ ಇಚ್ಛಾ ಕ್ರಿಯಾ ಅಂತ 3 ರೂಪಗಳು, ವಿಮಲಾ ಜ್ಞಾನ, ವಿಮಲಾ ಇಚ್ಛಾ, ವಿಮಲಾ ಕ್ರಿಯಾ ಅಂತ. ಹಾಗೆ ಅನುಗ್ರಹ ಜ್ಞಾನ, ಅನುಗ್ರಹ ಇಚ್ಛಾ, ಅನುಗ್ರಹ ಕ್ರಿಯಾ ಅಂತ 27 ರೂಪಗಳಿರ್ತಕ್ಕಂಥ ದೇವರನ್ನ ನಿಷ್ಕೃತೀಯ ಮೂಢಂ, ನಮಗಿಂತ ಅತ್ಯಂತ ಭಿನ್ನವಾಗಿ ತಿಳ್ಕೊತಾರೆ. ಎಂದೂ ಅವ್ರಿಗೆ ನಾನೇ ಮಹಾತ್ಮ ಜ್ಞಾನ ಎದ್ದು ಬರೋದಿಲ್ಲ. ನಿಷ್ಕೃಷಂತಿ, ಅತ್ಯಂತ ಪ್ರತ್ಯೇಕಿಸಿ ಅವನನ್ನು ಈ ಎಲ್ಲ ತತ್ವಗಳಿದ್ದರು ಮತ್ತು ತಮ್ಮಿಂದಲೂ ಕೂಡ ಪ್ರತ್ಯೇಕವಾಗಿದ್ದ ಒಂದು ದೇವರು ಅಂತ ತಿಳಿದು ಅವ್ರು ತಿಳ್ಕೊತಾರೆ.
सवै मम शेष विशेष माया निषेध निर्माण सुखानुभूति स सर्वनाम स च विश्वरूपः प्रसीदताम् अनिरुक्तात्मशक्ति अंत देವರು ಸಮಯ ಪ್ರತೀತ ನನಗೆ ಪ್ರಸನ್ನನಾಗಲಿ ಅಂತ ದಕ್ಷ ಪ್ರಜಾಪತಿ ಕೇಳ್ತಾರೆ. ಅಶೇಷ ವಿಶೇಷ ಮಾಯಾ ನಿಷೇಧ ನಿರ್ವಾಣ ಸುಖಾನುಭೂತಿ ಅವನ ಸುಖಾನುಭವ ಏನಿದೆ ಅಂತಂದರೆ ಅವನು ಅವನಿಗೆ ಆ ಸುಖಾನುಭವ ಅವನ ಅಂಥ ಜ್ಞಾನ ಇದೆ, ತತ್ವಜ್ಞಾನ. ಅಶೇಷ ವಿಶೇಷ ಮಾಯಾ ನಿಷೇಧ ಅವನಿಗೆ ಎಂದೂ ಭ್ರಾಂತಿ ಬರೋದಿಲ್ಲ. ನಮಗೆಲ್ಲ ಭ್ರಾಂತಿ ಬರುತ್ತೆ, ಆದರೆ ಮಾಯಾ ಅಂದರೆ ಭ್ರಾಂತಿಗಳು, ಅಶೇಷ ಮಾಯಗಳು, ಬೇರೆ ಬೇರೆ ವಿಧವಾದ ಭ್ರಾಂತಿಗಳು ನಮಗೆ. ಅಂಥ ಯಾವ ಭ್ರಾಂತಿಯೂ ಇಲ್ಲ ಅವನು. ಅಂಥ ಭ್ರಾಂತಿಯ ನಿವಾರಕವಾದ ದಿವ್ಯವಾದ ಜ್ಞಾನವನ್ನು ಹೊಂದಿದವನು, ಅಂಥದ್ದೇ ಸುಖವನ್ನು ಹೊಂದಿದವನು, ಅಪರಿಚ್ಛಿನ್ನವಾದ ಸುಖವನ್ನು ಹೊಂದಿದವನು. ಸರ್ವನಾಮ ಸಚ ವಿಶ್ವರೂಪ, ಎಲ್ಲ ನಾಮಗಳು ಕೂಡ ಅವನದೇ ನಾಮಗಳು. ಆದ್ದರಿಂದ ಯೋ ದೇವಾನಾಂ ನಾಮಧ ಏಕ ಏವ ಅಂತ ಉಪನಿಷತ್ ಋಗ್ವೇದ ಎಲ್ಲ ದೇವತೆಗಳ ನಾಮ ಹೆಸರು ಒಬ್ಬನೇ ಅಂತ ಹೇಳಿದ್ರೆ ಹಾಗಾದ್ರೆ ನಮ್ಮ ಋಗ್ವೇದವೇ ಅವರು ಅಂತ ಹೇಳ್ತಾರೆ. ನೀವು ವಿಷ್ಣು ಅಂತ ಹೇಳಿದ್ರೆ ಎಲ್ಲ ದೇವತೆಗಳ ನಾಮ ಹೆಸರು ಒಬ್ಬರು ಅಂತ ಹೇಳಿದ್ರೆ ನಾವು ಅಧಿಕಾರ ಮಾಡ್ತೀವಿ, ಅದು ವಿಷ್ಣು ಅಲ್ಲ ರುದ್ರ ಅಂತ ಹೇಳ್ತಾರೆ ಒಬ್ಬರು. ಅದಕ್ಕೆ ಅದು ವಿಶ್ವಕರ್ಮ ಸೂಕ್ತ ಅಂತ ಋಗ್ವೇದ ಮಾತ್ರ ಸೂಕ್ತ. ಅಲ್ಲಿ ಆಯಿತು ಯೋ ದೇವಾನಾಂ ನಾಮಧ ಏಕ ಏವ ಅಂತ ರುದ್ರ ಅಂತ ಹೇಳ್ತೀವಿ. ಆ ಇಡೀ ಸೂಕ್ತದಲ್ಲಿ ಯಾರು ಪ್ರತಿಪಾದ್ಯ ಅಂತ ನೋಡಿ. ಇಡೀ ಸೂತ್ರದಲ್ಲಿ ಹೇಳ್ತಾರೆ, ಅದು ಹಿಂದಿನ ಮತ್ತಲ್ಲಿ ಅಜಸ್ಯ ಲಾಭ ಯಸ್ಯ ಲಾಭೇರ ಮುಚ್ಚುತ ಪುಷ್ಕರ ಲೋಕಸಾರ ಅಂತಿದೆ. ಯಾವನ ನಾಭಿಕಮಲದಿಂದ ಕಮಲ ಹುಟ್ಟುತ್ತೋ ಅವನು ಸರ್ವನಾಮ ಅಂತ ಹೇಳ್ತಾರೆ. ಅದು ರುದ್ರದೇವರ ನಾಭಿಯಿಂದ ಕಮಲ ಹುಟ್ಟುತ್ತೆ. ಎಲ್ಲರೂ ಇದೆ ಎಷ್ಟು ಪುರಾಣದಲ್ಲಿ ಆ ಕಮಲ ಹುಟ್ಟಿದ ನಾರಾಯಣ ನಾಭಿಯಿಂದ ಆ ನಾರಾಯಣನೇ ಸರ್ವನಾಮ ಅಂತ ಕರೆಯುತ್ತೆ ಹೊರತಾಗಿ ಇನ್ಯಾರು ಸರ್ವನಾಮವನ್ನು ಧರಿಸುವಲ್ಲ. ಆದ್ದರಿಂದ ಬೇರೆಯವ್ರ ಉಪಾಸನೆಯಿಂದ ಆಗುತ್ತೆ ಅಂತಲ್ಲ, ಎಲ್ಲ ಬೇರೆ ಉಪಾಸನೆ ಆಗುತ್ತೆ ಕೆಲವರು ಇದ್ದರೆ ಅಲ್ಲಿ ಅಂತರ್ಯಾಮಿ ಅದು ನಾರಾಯಣನಿಂದಲೇ ಅಂತ ಬಳಸ್ಕತೆ ಅಂತ ಅರ್ಥ ಮಾಡಬೇಕು. ಸಚ ವಿಶ್ವರೂಪ, ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು ಇದೆ, ಆ ವಸ್ತುವೇ ತದಾಕರಣ ಪರಮಾತ್ಮ ರೂಪದಿಂದ ಆ ವಸ್ತು ಆಗಿದೆ. ಇಲ್ಲದ್ರೆ ಅವರಿಗೆ ನಾವು ನೀರು ರೂಪ ಇಲ್ಲ ಅಂತ ಹೇಳ್ತೀವಿ, ನೀರು ರೂಪ ಇಲ್ಲ. ಹಾಗೆ ವೇದಗಳಲ್ಲಿ ಉಪನಿಷತ್ತು ಪ್ರವರ್ತನೆ ರೂಪ ಇಲ್ಲ ಅಂತ ವಾಕ್ಯ ಇದೆ. ರೂಪ ಇಲ್ಲ ಅಂದರೆ ರೂಪ ಇಲ್ಲವೇ ಇಲ್ಲ ಅಂತ ಅರ್ಥ. ನಾವು ನೀರು ರೂಪ ಇಲ್ಲ ಅಂತ ಹೇಳ್ತೀವಿ. ನೀರು ರೂಪ ಇಲ್ಲ ಅಂತಂದರೆ ಯಾವ ಪಾತ್ರೆ ಆಗ್ತದೋ ಆ ರೂಪನ ಹೊತ್ತು ಕೊಡುತ್ತೆ. ಅದು ಫಿಕ್ಸ್ ರೂಪ ಇಲ್ಲ ಅವ್ರಿಗೆ, ಇದೇ ರೂಪ ಇನ್ನೊಂದು ರೂಪ ಇಲ್ಲ ಅಂತ ಹೇಳುವಾಗಿಲ್ಲ. ಯಾಕಂದರೆ ಎಲ್ಲ ರೂಪವೂ ಇದೆ ಅವ್ರಿಗೆ. ಅದು ಯಾವ ಪಾತ್ರೆ ಅಂತಿಮ ಯಾರು ಆಕಾರ ಅಂತ ಹೇಳಿರ್ತಾದ್ರಿಂದ ಅದಕ್ಕೆ ಹೇಗೆ ಒಂದು ಕ್ಲುಪ್ತವಾದ ರೂಪ ಇಲ್ಲ ಅಂತ ಹೇಳ್ತೀವಿ. ಆಗ ದೇವರಿಗೆ ಕ್ಲುಪ್ತವಾದ ರೂಪ ಅಂತಿಲ್ಲ, ಎಲ್ಲ ಅನಂತ ರೂಪಗಳಿದೆ. ಯಾವುದು ಕ್ಲುಪ್ತ ಯಾವುದು ಅಕ್ಲುಪ್ತ ಅಂದರೆ ಅವನ ಶುದ್ಧವಾದ ರೂಪಗಳು, ಅಂತರ್ಯಾಮಿಯಾದ ರೂಪಗಳು, ಜಗದಲ್ಲಿ ಇರ್ತಕ್ಕಂಥ ರೂಪಗಳು, ಚೇತನದಲ್ಲಿರ್ತಕ್ಕಂಥ ರೂಪ. ರಾಮರೂಪ ಎಷ್ಟಿದೆ ಅಂತಂದರೆ ರಾಮದೇವರು 10,000 13,000 ವರ್ಷ ಇದು ಮಾಡಿದ್ರೆ ರಾಮದೇವರು ಒಂದು ದಿವಸ ಇದ್ದಾಗ ರಾಮದೇವರು ಹೇಗಿದ್ರು ಅಂಥ ರೂಪ ಶಾಶ್ವತವಾಗಿದೆ. 2ನೇ ದಿವಸಕ್ಕೆ ರಾಮದೇವರು ಹೇಗಿದ್ರು ಅಂಥ ರೂಪ ಶಾಶ್ವತವಾಗಿದೆ. ಆದ್ದರಿಂದ ಆ ರೂಪ ಯಾವಾಗಲೂ ಇದೆ. ದೇವರು ಏನು ಮಾಡ್ತಾ ಇದ್ರು ಅಂದರೆ ಒಂದೇ ದಿವಸ ರೂಪವನ್ನು ತಿರೋಧಾನ ಮಾಡಿ 2ನೇ ದಿವಸ ರೂಪವನ್ನು ತೋರಿಸ್ತಾ ಇದ್ರು. ರಾಮದೇವರು ಬೆಳೆಯಲು ಹೋಗುತ್ತೆ ತಿರುಪತಿ ಇಷ್ಟರೊತ್ತಾಗಿ ಎಂದೂ ಬೆಳೆಯೋ ಹಾಗಿಲ್ಲ. ಹಾಗೆ ರಾಮದೇವ್ರಿಗಾಗಲಿ ಕೃಷ್ಣದೇವ್ರಿಗಾಗಲಿ ಎಲ್ಲ ರೂಪಗಳು ಯಾವಾಗಲೂ ಎಲ್ಲವೂ ವ್ಯಾಪ್ತವಾಗಿದೆ. ಆದ್ದರಿಂದ ಸರ್ವನಾಮ ಸಜ ವಿಶ್ವರೂಪ ಪ್ರಸೀದಿತ ಅನಿರುಕ್ತಾತ್ಮ ಶಕ್ತಿ. ಯಾವ ಶಕ್ತಿಯಿಂದ ನಿರ್ವಚನ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೇಳಿ ಮುಗಿಯೋಕ್ಕೆ ಸಾಧ್ಯ ಇಲ್ಲ, ವೇದಗಳು ಹೇಳಿ ಮುಗಿಯೋಕ್ಕೆ ಸಾಧ್ಯ ಇಲ್ಲ, ದೇವತೆಗಳು ಹೇಳಿ ಮುಗಿಯೋಕ್ಕೆ ಸಾಧ್ಯ ಇಲ್ಲ. ಅಂತ ಮಹಾಮಹಿಮ ನನಗೆ ಪ್ರಸನ್ನನಾಗಿದೆ. ಯದ್ಯನ್ನಿರುಕ್ತಂ ವಚಸಾ ನಿರೂಪಿತಂ ಧಿಯಾಕ್ಷಭಿರ್ವ ಮನಸಾ ಓತ ಯಸ್ಯ ಮಾನು ಸ್ವರೂಪಂ ಗುಣರೂಪ ಬ್ರಹ್ಮಿತಂ ಸವೇ ಗುಣಾಪಾಯ ನಿಸರ್ಗ ಲಕ್ಷಣ. ಆದ್ದರಿಂದ ಅನಿರುಕ್ತ ಆತ್ಮಶಕ್ತಿ ಅಂತ ಹೇಳಿದಲ್ಲಿ ಅವನ ಸ್ವಭಾವವನ್ನು ನಿರ್ವಚನ ಮಾಡಕ್ಕೆ ಬರೋದಿಲ್ಲ, ಅವನ ಬಹಿರ್ ನಿರ್ವಚನ ಮಾಡಕ್ಕೆ ಬರೋದಿಲ್ಲ ಅಂತ ಅದನ್ನು ಬಿಡಿಸಿ ಹೇಳ್ತಾರೆ. ಏನು ನಿರುಕ್ತಂ ನಾವು ಏನೇನು ಹೇಳ್ತೀವಿ ಪ್ರಪಂಚದಲ್ಲಿ, ಇದೊಂದು ಘಟ ಅಂತ ಹೇಳ್ತೀವಿ, ಒಂದು ವಸ್ತುವನ್ನು ಒಂದು ನಾಮದಿಂದ ಹೇಳ್ತೀವಿ, ಅದಕ್ಕೊಂದು ರೂಪ ಇದೆ. ನಮ್ಮ ಕಣ್ಣಿಗೆ ಯಾವ ವಸ್ತುಗಳು ಕಾಣುತ್ತೋ ಅದನ್ನು ಯಾವ ಶಬ್ದಗಳು ಹೇಳ್ತೋ ಅದು ಎಲ್ಲ ಶಬ್ದಗಳನ್ನು ನೀಡುವುದು ಎಲ್ಲ ನಿರುಕ್ತ. ನಮ್ಮ ಕಣ್ಣಿಗೆ ನಮ್ಮ ಕಿವಿಗೆ ಗೋಚರವಾಗ್ತಕ್ಕಂಥದ್ದು ಏನೇನಿದೆಯೋ ಅದೇ ನಿರುಕ್ತವಾದದ್ದು ನಮ್ಮ ಕಣ್ಣಿಗೆ ಆಗ್ತಕ್ಕಂಥದ್ದು. ಮನಸಾ ನೀವು ವಚಸಾ ನಿರೂಪಿತ, ಬಾಯಿಂದ ಶಬ್ದದಿಂದ ಏನು ಹೇಳಿದ್ರು ಶಬ್ದ ಎಷ್ಟೋ ಕಣ್ಣಿಂದ ಗೊತ್ತಾಗೋದಿಲ್ಲ, ಇಂದ್ರಿಯಗಳಿಂದ ಗೊತ್ತಾಗೋದಿಲ್ಲ. ಆದರೆ ಶಬ್ದದಿಂದ ಎಷ್ಟು ಜ್ಞಾನ ಬಂದರೆ ಒಂದು ಶಬ್ದವನ್ನು ಹೇಳಿದ್ರೆ ಒಂದು ರೂಪ ಮನಸ್ಸನ್ನು ಮೂಡುತ್ತೆ. ನಮಗೀಗ ಸ್ವರ್ಗವನ್ನು ನೋಡಿಲ್ಲ, ಸ್ವರ್ಗ ಅಂದರೆ ಒಂದು ರೂಪ ಬರುತ್ತೆ. ನಾವು ಅಮೆರಿಕಕ್ಕೆ ಹೋಗಿಲ್ಲ, ಅಮೆರಿಕಾದ ಒಂದು ರೂಪ ನಮ್ಮ ಹೃದಯದಲ್ಲಿ ಬರುತ್ತದೆ. ಹಾಗೆ ಏನು ನೋಡ್ತೀವಿ, ಏನು ಕೇಳಿದ್ರೆ ಒಂದು ರೂಪ ಮನಸ್ಸನ್ನು ಗೊತ್ತಾಗುತ್ತೆ. ಮನಸ್ಸಾದ ರೂಪ
ಧಿಯ ಅಕ್ಷಭಿರ್ವ ಮನಸ್ಸಾಭೂತ ಯಸ್ಯ ಮಹಭೂತ್ ಸ್ವರೂಪ, ಅದ್ಯಾವುದು ದೇವ್ರ ಸ್ವರೂಪ ಅಲ್ಲ. ನೀವೇನು ಕಲ್ಪನೆ ಮಾಡ್ತೀರಿ, ಮನಸ್ಸಲ್ಲಿ ಏನು ಚಿಂತನೆ ಮಾಡ್ತೀರಿ, ಅದು ನಿಮ್ಮ ಮನಸ್ಸಿನ ವಿಕಾರ ಅಷ್ಟೇ ಹೊರತಾಗಿ ಜ್ಞಾನದ ದೇವ್ರ ಉಪಾಧಿ ಎಂದು ಅನ್ಬೇಕ. ಅದಕ್ಕೆ ಅಲ್ಲಿ ಉಪನಿಷತ್ತು ನೀದಮ್ಯ ದಿನ ಉಪವಾಸತೆ ಅಂತ ಹೇಳಿ, ಎಲ್ಲಿ ಉಪವಾಸನೆ ಮಾಡುವಾಗ ಹೊರಗಡೆ ದೇವರು ಕಾಡ್ತಾರೆ ಅಂತಾರೆ, ಅದು ಅಷ್ಟು ಸುಲಭ ಅಲ್ಲ. ಅದನ್ನು ಬಿಡಿಸ್ಬೇಕು. ಉಪಾಸನೆ ಮಾಡುವಾಗ ಅವರ ಪ್ರಯತ್ನದಿಂದ ನಾವು ಹೊರಗಡೆ ಒಂದು ಪ್ರತಿಭೆಯನ್ನು ಯೋಚನೆ ಮಾಡ್ತೀವಿ, ಹಾಗೆ ಮನಸ್ಸು ಜಿತವಾಗಿದ್ದವರು ಆ ಪ್ರತಿಭೆಯನ್ನು ಮನಸ್ಸೊಳಗೆ ಚಿಂತನೆಯನ್ನು ಮಾಡ್ತಾರೆ. ಆ ಪ್ರತಿಭೆ ನಿಲ್ಲುತ್ತೆ ಅವ್ರ ಮನಸ್ಸಲ್ಲಿ. ಆ ಪ್ರತಿಭೆ ನಿಂತು ಅವರಿಗೆ ಬಾಹ್ಯಜ್ಞಾನ ತಪ್ಪದು. ಆದರೂ ಕೂಡ ದೇವರ ಪ್ರತಿಭೆ ಅಲ್ಲ. ದೇವರ ಪ್ರತಿಭೆ ಯಾವಾಗ ಆಗುತ್ತೆ ಅಂದರೆ ಆ ಪ್ರತಿಭೆಯ ಒಳಗೆ ದೇವ್ರ ಚಿದಾನಂದ ರೂಪವಾದ ದೇವ್ರ ಮೂರ್ತಿಯನ್ನು ನೋಡಿದ್ರೆ ಮಾತ್ರ ಅದು ದೇವ್ರ ರೂಪ ಆಗುತ್ತೆ ಹೊರತಾಗಿ ನಾವು ಏನು ಕಲ್ಪನೆ ಮಾಡಿ ನಮ್ಮ ಪ್ರಯತ್ನದಿಂದ ಮನಸ್ಸನ್ನು ಕಲ್ಪಿಸಿಕೊಂಡ ರೂಪ ಇದೆಯಲ್ಲ, ಅದು ನಮ್ಮ ಮನಸ್ಸಿನ ವಿಕಾರವಾದ ರೂಪ, ಅದು ಇದಮ್ಯ ರೂಪ, ಇದು ದೇವರ ಸ್ವರೂಪವಲ್ಲ ಅಂತ ಹೇಳ್ತೇವೆ ಪ್ರಶ್ನೆ. ನಾವು ಸ್ವರೂಪ ಅರ್ಥ ಏನೇನು ಯೋಚನೆ ಮಾಡ್ತೀವಿ ಅದ್ಯಾವುದೂ ದೇವರ ಸ್ವರೂಪವಲ್ಲ. ಯಾಕೆ? ಗುಣರೂಪ ದುರ್ಮಿತ. ಅದೆಲ್ಲ ಸತ್ವದ ಸ್ತಮಗಳಲ್ಲಿ ಉಂಟಾಗ್ತದೆ. ನಮ್ಮ ಮನಸ್ಸು ಸತ್ವದ ಸ್ತಮಗಳಲ್ಲಿ ಉಂಟಾಗ್ತದೆ. ಮನಸ್ಸಿಗೆ ಒಂದು ಕಲ್ಪನೆ ಮಾಡ್ತೀವಿ ಅಂತಂದರೆ ಅದು ಮನೋವಿಕಾರ, ಅದು ಸತ್ವದ ಸ್ತಮಗಳಲ್ಲಿ ಉಂಟಾಗ್ತದೆ. ಆದರೆ ಯಾವುದು ಗುಣದ ವಿಕಾರವೋ ಅದು ಖಂಡಿತ ದೇವರ ಸ್ವರೂಪ ಅಂತ ಸಾಧ್ಯ ಇಲ್ಲ. ಯಾಕೆ? ವೈ ಗುಣಾಪಾಯ ವಿಸರ್ಗ ಲಕ್ಷಣ. ಗುಣದಿಂದ ದೂರವಾಗಿರುವುದು ಸ್ವಾಭಾವಿಕ ಲಕ್ಷಣ. ಗುಣದಿಂದ ದೂರನಾಗಿರುವವನು ಆಗ ಪ್ರಾಕೃತವಾದ ಯಾವುದೂ ಇಲ್ಲ ಅವರಲ್ಲಿ. ಅವರು ಅಪ್ರಾಕೃತವಾದವನು ಅವರು ಸ್ವರೂಪ ಲಕ್ಷಣ. ನೀವು ಪ್ರಾಕೃತವಾದ ಏನೋ ಕಲ್ಪನೆ ಮಾಡಿ ಇದನ್ನು ದೇವರು ಹೊರತಂದ್ರೆ ಅದು ದೇವರಲ್ಲ, ಪ್ರತಿಮೆ ದೇವರಲ್ಲ, ಮನಸ್ಸಲ್ಲಿ ಯೋಚನೆ ಮಾಡ್ತಕ್ಕಂಥ ಮೂರ್ತಿ ದೇವರಲ್ಲ. ಅದಕ್ಕಿಂತ ಭಿನ್ನ ಆದವನು ಜ್ಞಾನದ ರೂಪನಾದವನು. ಯಸ್ಮಿನ್ ಯಥೋ ಏನು ಚ ಯಸ್ಯ ಯಸ್ಮೈ ಯಂ ಯೋ ಯಥೋ ಯಥಾ ಭೂತೆ ಭರಿತೇವ ಪರಾಮೇಷಾಂ ಪರಂ ಪ್ರಸಿದ್ಧಂ ಸ್ವಸಿದ್ಧಂ ಸದ್ಬ್ರಹ್ಮ ತದ್ಬ್ರಹ್ಮ ತದ್ದೇಕಂ. ಒಂದು ಕಾರ್ಯ ಆಗಬೇಕಾದ್ರೆ ಅನೇಕ ಕಾರ್ಯಗಳಿವೆ. ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಶಾಸ್ತ್ರ ಭಾಷೆಯಲ್ಲಿ ಒಂದು ಅಧಿಕರಣ, ಒಂದು ಕರಣ, ಒಂದು ಸಂಪ್ರದಾನ, ಅಪಾದಾನ ಅಂತ ಹೇಳಿ. ಈಗ ಒಂದು ಘಟ ಆಗಬೇಕು. ಒಂದು ಘಟ ಆಗಬೇಕಾದ್ರೆ ಅದಕ್ಕೆ ಮಣ್ಣು ಬೇಕು, ಒಂದು ಜಾಗ ಬೇಕು. ಮಣ್ಣು ಇಟ್ಕೊಂಡು ಅದನ್ನು ಚಕ್ರ ಇಟ್ಕೊಂಡು ಮಡಕೆ ಒಂದು ಅಧಿಕರಣ, ಅದನ್ನು ಅಧಿಕರಣ ಅಂತ ಹೇಳ್ತೀವಿ. ಒಂದು ಉಪಾದಾನ, ಒಂದು ಕಾರಣ ಅಂತ ಹೇಳ್ತೀವಿ. ಒಂದು ಕಾರಣ, ಒಂದು ಇನ್ಸ್ಟ್ರೂಮೆಂಟ್ ಬೇಕು ಏನಾದ್ರು ಮಾಡೋಕ್ಕೆ, ಅದನ್ನು ಕಾರಣ ಅಂತ ಹೇಳ್ತೀವಿ. ಇನ್ನು ಎಲ್ಲಿಂದೋ ತೆಗಿಬೇಕು, ಅದನ್ನು ಎಲ್ಲಿ ತೆಗಿತೀವೋ ಅದನ್ನು ಅಪಾದಾನ ಅಂತ ಹೇಳ್ತೀವಿ. ಈಗ ಒಂದೊಂದು ಕಾರ್ಯವನ್ನು ಮಾಡಬೇಕಾದ್ರೂ ಅನೇಕ ಕಾರಣಗಳು, ಇವೆಲ್ಲ ಕಾರ್ಯಗಳು. ಕಾರ್ಯವನ್ನು ಉಂಟು ಮಾಡ್ತಾರೆ ಅನೇಕ ಕಾರಣಗಳು. ಈ ಕಾರಣಗಳು ಆ ಕಾರಣದಲ್ಲಿದ್ದಂಥ ಶಕ್ತಿ ಇದೆಯಲ್ಲ ಅದೆಲ್ಲೂ ಕೂಡ ಪರಮಾತ್ಮ ಇದ್ದೀನಿ. ಜೊತೆಗೆ ಆ ಕಾರ್ಯ ಹೇಗಾಗುತ್ತೆ, ಒಂದು ಕೆಲಸವನ್ನು ಚೆನ್ನಾಗಿ ಮಾಡ್ಬೋದು, ತಪ್ಪಾಗಿ ಮಾಡ್ಬೋದು, ಕೆಲಸ ಮಾಡೋ ರೀತಿ ಎಲ್ಲ ಕಾರ್ಯವನ್ನು ಮಾಡುವಾಗ ಆ ಕಾರ್ಯ ಚೆನ್ನಾಗಿ ಆಗ್ಬೋದು, ಚೆನ್ನಾಗಿ ಆಗದೇ ಇರ್ಬೋದು. ಅದಕ್ಕೆ ಹೇಗಾಗಬೇಕು ಅಂತ ದೇವರ ಸಂಕಲ್ಪ ಹೇಗಿದೆಯೋ ಅದರಂತಾಗ ಅದು ಕಾರ್ಯ ಮಾಡುವ ರೀತಿ, ಕಾರ್ಯವನ್ನು ಮಾಡಬೇಕಾದ ಕಾರಣಗಳಿಂದ ಎಲ್ಲವೂ ಕೂಡ ಅದು ದೇವರಿಗೆ ಅಧೀನವಾದದ್ದು. ಆದ್ದರಿಂದ ಯಾವುದೇನು ಪಂಚೈತಾನಿ ಮಹಾಭೋಹ ಕಾರಣಾಂ ನಿಬೋಧನೆ ಅಂತ ಗೀತೆಯಲ್ಲಿ ಹೇಳ್ತಾ, ಇದು ಅಧಿಷ್ಠಾನ ತಥಾಕರ್ತ ಕರ್ಣಂಚ ಪ್ರತಿಬಿದು ವಿಧಾನ ಪ್ರದಕ್ಷೇಷ್ಟ ದೈವಂ ಚೈವಾತ ಕೆಲಸವು. ಈ ಕಾರಣಗಳಿಂದ 5 ಅಂತ ಹೇಳ್ಬೋದು. ಸ್ಥೂಲವಾಗಿ 5 ಅಂತ ಪಂಚೈತಾನಿ ಮಹಾಭಾವ ಅಂಥೇಳಿ ಅಲ್ಲಿ ಅಧಿಷ್ಠಾನ ಅಂದರೆ ಒಂದು ಸ್ಥಳ ಬಂತದೆ. ತಥಾಕರ್ತ ಕಾರ್ಯವನ್ನು ಮಾಡೋದು. ಕರ್ಣಂಚ ಪ್ರತಿಬಿದ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳು. ವಿಧಾನ ಪ್ರತಿಚೇಷ್ಟ ದೇಹದ ವ್ಯಾಪಾರ ಕೈಯನ್ನು ಅಲ್ಲಾಡಿಸಿ ಕಾರಣ ಮಾಡಬೇಕು. ಇಷ್ಟೆಲ್ಲ ಇದ್ರೂ ಕೂಡ ದೈವಂಚೇವ ದೇವರೊಬ್ಬ ಇದ್ದಾನೆ. ಆದರೆ ಅವರಿಗೆ 5 ಸೇರಿದ ಮಾತ್ರ ಒಂದು ಕಾರ್ಯ ಆಗುತ್ತೆ ಹೊರತಾಗಿ 5ರಲ್ಲಿ ಯಾವೊಂದು ಇಲ್ಲೂ ಆಗೋದಿಲ್ಲ. ಆ 5ರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ್ದು 5 ದೈವಂಚೇವ ಅಂತ ಹೇಳಿದ ಆ ದೈವ ಇದೆಯಲ್ಲ, ದೇವರು ಅವನೇ ದೊಡ್ಡವನು, ಅದೇ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಯಕ್ಷಕ್ತಯೋ ವದತಾಂ ಮಾದಿನಾಮೈ ವಿವಾದ ಸಂವಾದ ಭವಂತಿ ಕುರ್ವಂತಿ ತೇಷಾಂ ಮುಹುರಾತ್ಮಮೋಹಂ ತಸ್ಮೈ ನಮೋ ಅನಂತಗುಣಾಯ ಭೂಮ್ನೇ. ಯಕ್ಷಕ್ತಯ ವದತಾಂ ಮಾದಿನಾಂ ವೈ ವಿವೇದ ಸಂವಾದ ಭವಂತಿ ಕುರ್ವಂತಿ ತೇಷಾಂ ಮುಹುರಾತ್ಮಮೋಹಂ ತಸ್ಮೈ ನಮೋ ಅನಂತಗುಣಾಯ ಭೂಮ್ನೇ. ಅವನ ಶಕ್ತಿ, ಅವನು ವದತಾಂ ವಾದಿನಾಂ ವಿವಾದ ಸಂವಾದ ಭವಂತಿ. ಅವನ ಶಕ್ತಿ ಅದನ್ನು ವಾದವನ್ನು ಮಾಡ್ತಾರೆ. ವಿವಾದ ಸಂವಾದ ಭವಂತಿ. ಇಂತಿಂಥ ಶಕ್ತಿ ಇದೆ ಅಂತ, ಇನ್ನು ಕೆಲವು ಇಂಥ ಶಕ್ತಿ ಇಲ್ಲ. ನಾವು ದೇವರ ಅಂಥ ಶಕ್ತಿ ಇದೆ, ಅರ್ಥಗಳು ಪರಿಪೂರ್ಣ ಅಂತ ಹೇಳಿದ್ರೆ ನೈಯಾಯಿಕರು ಇಲ್ಲ ಅಂದರೆ 3 ಶಕ್ತಿ ಜ್ಞಾನ, ಇಚ್ಛಾ, ಕ್ರಿಯಾ ಬಿಟ್ಟು ಇನ್ಯಾವುದೂ ಇಲ್ಲ. ಇನ್ಯಾವುದು ಸಂಯೋಗ ವಿಭಾಗ ಅಂತ ಎಲ್ಲ ಘಟಪಟೆಗಳಿರ್ತಕ್ಕಂಥ 5 ಕೂಡ ಜ್ಞಾನ, ಇಚ್ಛಾ, ಕ್ರಿಯಾ 3. ಆದ್ದರಿಂದ 8 ಗುಣ ಅಂತ ಹೇಳ್ತಾರೆ.
ಆದರೆ ಅದಕ್ಕಿಂತ ಶಕ್ತಿ ಅದು ಲಿಮಿಟೆಡ್ ಅಂತ ಹೇಳೋದು, ಲಿಮಿಟೆಡ್ ಅಲ್ಲ ಅಂತ ಹೇಳೋದು. ದೇವರಿಂದ ಅವನ ಶಕ್ತಿ ಇದ್ದಾನೆ ವಾದವನ್ನು ಮಾಡೋದು, ದೇವರಿಂದ ಅವನ ಶಕ್ತಿ ಇಲ್ಲ ಅಂತಂದರೆ ಅವನ ಶಕ್ತಿ ಎಲ್ಲಿದೆ ಅಂತ ವಾದವನ್ನು ಹೇಗೆ ಮಾಡ್ತೀವಿ? ಈ ಶಕ್ತಿಯ ವಾದಿನ ವದತಾಂ ವಾದಿನ ವಿವಾದ ಸನ್ಮಾನ ಭವಂತಿ, ಅದನ್ನು ಇಟ್ಕೊಂಡು ವಾಕ್ಯಾರ್ಥ ಮಾಡ್ತಾರೆ, ಅವರು ವೈವಾದವನ್ನು ಮಾಡ್ತಾರೆ. ಕುರುವಂತೆ ದೇಶ ಮೋಹ ಆತ್ಮಮೋಹಂ, ದೇವರಿಗೆ ಇಷ್ಟೇ ಶಕ್ತಿ ಇದೆ, ಪ್ರಕೃತಿ ಶಕ್ತಿ ಅಂತ ಹೇಳೋರಿಗೆ ಆ ಮೋಹವನ್ನು ಉಂಟು ಮಾಡೋದು ದೇವಶಕ್ತಿ. ದೇವರು ದಿವ್ಯವಾದ ಜ್ಞಾನ ಕೊಟ್ಟರೆ ಮಾತ್ರ ಅವನ ಅಪರಿಮಿತತ್ವ ಜ್ಞಾನ ಕೊಡ್ತೇ ಹೊರತಾಗಿ ಇಲ್ಲದ್ರೆ ದೇವರ ಪ್ರಕೃತಿ ಶಕ್ತಿ ಇದೆ, ಇಷ್ಟೇ ಗುಣಗಳಿದೆ ಅಂತ ಹೇಳ್ತಾರೆ. ಆದ್ದರಿಂದ ಅದು ದೇವರ ಶಕ್ತಿ. ದೇವರಿಗೂ ದೇವರ ಶಕ್ತಿಗೂ ಅಭೇದ ಇದು ಕೂಡ. ಕುರುವಂತೆ ದೇಶ ಆತ್ಮಮೋಹ ಕುರುರಾತ್ಮಮೋಹಂ ತಸ್ಮೈ ನಮೋ ಅನಂತ ಗುಣಾಯ ಭೂಮ್ನೆ. ಆದ್ದರಿಂದ ಅವನಿಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಗುಣ ಇದೆ ಅದನ್ನು ಲೆಕ್ಕ ಮಾಡಕ್ಕೆ ಸಾಧ್ಯ ಇಲ್ಲ. ಮುಂದಿನ ಶ್ಲೋಕಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಅನಂತ ಶಕ್ತಿ, ಅನಂತ ಗುಣಗಳು. ಆದ್ದರಿಂದ ಇಂಥ ಗುಣಗಳಿಂದ ಇವರಿಗೆ ವಿವಾದ ಉಂಟಾಗುವುದು ಮಾಡ್ತಾನೆ, ಸಂವಾದ ಉಂಟಾಗುವಂತ ಮಾಡ್ತಾನೆ, ಅವರಿಗೆ ಭ್ರಾಂತಿಯನ್ನು ಕಡಿಮೆ ಮಾಡ್ತಾನೆ, ಭ್ರಾಂತಿಯನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ ಕೊಡುವವರಿಗೆ. ಆಮೇಲೆ ಇಂಥ ಅನಂತ ಶಕ್ತಿಗಳ ಪರಮಾತ್ಮರಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನಾಳೆ ಇಲ್ಲ ಅಂತ ಹೇಳಿದ್ರು. ಹಾಗಂತ ಹೇಳಿದ್ರು ಅವರು, ನಾಳೆ ಪಂಚಾಂಗ ಶ್ರವಣ ಇದೆ, ನಾಳೆ ಇಲ್ಲ ಅಂತ ಹೇಳಿದ್ರು. ಪಂಚಾಂಗ ಶ್ರವಣ ಇಲ್ಲಿ ಮಾಡ್ತಾ ಇದ್ರು. ನಾಳೆ ತಾವೇ ನಾನು ಹೇಳೋದು ನಾನು ಹೇಳ್ತೀನಿ, ನನಗೆ ಮುಗಿಸಿ ನಾನು ಹೋಗ್ಬೇಕಾಗಿದೆ. ನಾನು ಮುಂಚೆ ಹೇಳ್ತೀನಿ ಹೇಳ್ತಿದ್ದೀನಿ, ಕೋರ್ಟ್ ಕೆಲಸ ಇದೆ, ಇನ್ನೊಂದಿದೆ. ಆದರೂ ನಾನು ಈಗ ನಾನು ಒಪ್ಕೊಂಡಿದ್ದೀನಿ, ಅದರಿಂದ ಮುಗಿಸ್ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಮಧ್ಯೆ ರಜೆ ಸಿಗದೆ ಒಟ್ಟಿಗೆ ಮುಗಿಸೋಕ್ಕಾದ್ರೆ ನಾವು ಹೇಳ್ತೀವಿ. ಇವತ್ತು ಅವ್ರು ಬಂದಿಲ್ಲ, ಅದರಿಂದ ನಾಳೆ ನೀವು ಬಂದರೆ ನಾನು ಹೇಳ್ತೀನಿ. ಹಾಗೆ ಒಂದಿಷ್ಟು ಇದನ್ನ ಪಂಚಾಂಗ ನಾಳೆ ಉಂಟು, ಪಂಚಾಂಗ ಬನ್ನಿ. ಪಂಚಾಂಗ ಪಂಚಾಂಗ ಹೇಳ್ತಾರೆ, ಜ್ಯೋತಿಷ್ಗಳು ಚೆನ್ನಾಗಿ ಆಯುರ್ವೇದಕ್ಕೆ ಕೃಷಿ ಈ ಸುಶುಕ್ತಿಯಿಂದ ಮಂಗಳಾರತಿ ಮಾಡಿ. ಸರ್ವಸ್ವ ಸ್ವಾಮಿ ಅಂತ ಪ್ರಶ್ನೆ ಬಂದಾಗ ಈ ಪುರುಷ ಪ್ರಯತ್ನ ಅದಕ್ಕೆ ಅರ್ಥ, ಅದಕ್ಕೆ ಪುರುಷ ಪ್ರಯತ್ನ ಇಲ್ವಲ್ಲ, ಅದನ್ನೆಲ್ಲ ಪ್ಲೇ ಮಾಡ್ಕೊತೀವಿ. ಆ ಪುರುಷ ಪ್ರಯತ್ನ ಇಲ್ಲದೇ ಆ ಕಾರ್ಯವಾಗುತ್ತಾದ್ರಿಂದ ಮಾಡುವ ಎಲ್ಲ ಕಾರ್ಯಗಳು ಕೂಡ ಪುರುಷ ಪ್ರಯತ್ನ ದೇವರೇ ಸ್ವಂತ ಮಾಡೋದು ಅಂತ ಮಾಡಬೇಕು. ಎಲ್ಲ ಕಡೆ ಪುರುಷ ಪ್ರಯತ್ನ ಇದೆ. ಪುರುಷ ಪ್ರಯತ್ನ ಇಲ್ಲದೇ ಇರತಕ್ಕಂಥ ಒಂದು ಕಾರ್ಯ ಅಂದರೆ ದಿನದಿಂದ ನಡೀತಿರುವಂಥ ಕಾರ್ಯ ಸುಶುಕ್ತಿಯಿಂದ ಹೊರಗಾಗಿರ್ತಕ್ಕಂಥದ್ದು. ಅದರಲ್ಲಿ ಹೇಗೆ ದೇವರೇ ಮಾಡ್ತಾರೆ, ಜೀವ ಏನು ಮಾಡೋದಿಲ್ಲ, ಅದರಂತೆ ಎಲ್ಲರೂ ದೇವರು ಮಾಡ್ತಾರೆ, ಜೀವ ಮಾಡೋದಿಲ್ಲ ಅಂತ ತಿಳ್ಕೊಬೇಕು. ಈ ಕಾರ್ಯದಲ್ಲಿ ಮಾತ್ರ ಬೇರೆ ಪ್ರಯತ್ನ ಬೇಕಂತಿರಲ್ಲ. ಅಲ್ಲಲ್ಲ, ಈ ಕಾರ್ಯದಲ್ಲಿ ದೇವರು ಸ್ವತಂತ್ರವಾಗಿ ಮಾಡ್ತಾನೆ, ಬೇರೆಗಳು ದೇವರೇ ಮಾಡಿಸ್ತಾರೆ, ಆದರೆ ದೇವರು ಅಸ್ವತಂತ್ರ ಮಾಡ್ತಾರೆ ಅಂತ ತಿಳ್ಕೊಬೇಕು. ನಾಳೆ 6:30 ಸರಿಯಾಗಿ ಬಂದ್ಬಿಡಿ. ಎಲ್ಲ ಲಾಸ್ ಆಗೋಗೊತ್ತಲ್ಲ, ಪಾರ್ಟಿ ಅನ್ಕೊಂಡಿದ್ದೆ. ದೊಡ್ಡ ದಿವಸ ಸರಿ ದುನಿಯಾಕ್ಕೆ ಮರೆ ಗುಂಬೆಟ್ಟು ಹಾಕೊಂಡು ಯಾರು ಹೆಚ್ಚಿದಾರಲ್ಲ ಅಂತ ಹಂಗೆ ನಿನ್ನೆ ದುಃಖ
ಸರ್ಕಾರನೇ ನಡೀತಿದ್ರು. ನಾವಿತ್ತಲ್ಲ ಅದರಲ್ಲಿ ಪ್ರಾಣದೇವರು ಕೂಡಿಸಿದ್ರಲ್ಲ ಅಂತ ಹಂಗೆ ಇಟ್ಟೆ ತೆಗೆದು ಹಾಕ್ಬಿಟ್ಟಿದೆ ಆ ಕಡೆ. ಮುಖ ಸರ್ಕಾರ ನಡೀತಿದೆ. ಅದಕ್ಕೆ